ನಮಸ್ಕಾರ, ವೆರಿ ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಮನೆ ಮಗಳು ರಜನಿ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಅಚ್ಚುಮೆಚ್ಚಿನ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಸ್ಪೆಷಲ್ ಪಾರ್ಟ್ನರ್ ಹರ್ಷೀಸ್ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಎಸ್, ನಮ್ಮ ಜೊತೆ ಇದ್ದಾರೆ ನಮ್ಮ ಮಾತಿನ ಮಲ್ಲ, ಪ್ಲೇಟಿಂಗ್ ಕಿಂಗ್, ಸ್ಟೈಲ್ ಶೆಫ್ ನವೀನ್ ಅವರು. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಶೆಫ್. ಹಾಯ್. ಸೊ ಏನ್ ಮಾಡ್ತಿದ್ದೀರಾ ಹೇಳಿ? ಅದೇ ನೀವು ಕೇಳಿ. ಅದೇ ಕೇಳ್ತಾ ಇದ್ದೀನಲ್ಲ, ಏನ್ ಮಾಡ್ತಾ ಇದ್ದೀರಾ ಶೆಫ್? ಹಿಂಗಂದ್ರೆ ಏನದು ಶೆಫ್ ಏನ್ ಮಾಡ್ತಿದ್ದೀರಾ? ಅಲ್ಲೇ ಇರಿ, ಜಾಸ್ತಿ ಆಗ್ತಾ ಬರಬೇಡಿ. ಓಕೆ, ಭಯ ಆಗುತ್ತೆ. ಹೌದಲ್ಲ, ಆ ಭಯ ಹಂಗೆ ಇರಬೇಕು. ಓಕೆ, ಸೊ ಇವತ್ತೊಂದು ಡೋನಟ್ ಮಾಡ್ತಾ ಇದೀನಿ. ಸೊ ಅಂತಿಂತ ಡೋನಟ್ ತಿಂದಿದ್ದೀರಾ? ತಿಂದಿದ್ದೀನಪ್ಪ. ಯಾವ ಡೋನಟ್ ತಿಂದಿದ್ದೀರಾ? ಚಾಕ್ಲೇಟ್ ಫ್ಲೇವರ್ಡ್ ಡೋನಟ್ ನಂಗೆ ತುಂಬಾ ಇಷ್ಟ, ಯಾಕಂದ್ರೆ ನಾನು ಅದೊಂದೇ ತಿಂದಿರೋದು. ಓಕೆ, ನಿಮಗೆ ಚಾಕ್ಲೇಟ್ ಇಷ್ಟನಾ? ತುಂಬಾ ಇಷ್ಟ. ಚಾಕ್ಲೇಟ್ ಡೋನಟೇ ಇಷ್ಟ? ಹೌದು. ಸ್ಟಫ್ಡ್ ಎಲ್ಲ ಮೇಲ್ಗಡೆಯಿಂದ ಪೌರ್ ಮಾಡ್ತಾರಲ್ಲ ಅದ? ಆ ಮೇಲ್ಗಡೆಯಿಂದ ಪೌರ್ ಮಾಡಿ. ಓಕೆ, ನಾನು ಮೇಲ್ಗಡೆ ಹಾಕೋದಿಲ್ಲ, ಕೆಳಗಡೆ ಹಾಕಿರ್ತೀನಿ. ಹೌದಾ? ಓಕೆ. ಸೊ ನಿಮ್ಗೆ ಇಷ್ಟ ಅಂತಾನೆ ಇವತ್ತು. ಸೊ ನೋಡಿ, ನಿಮ್ಗೆ ಇಷ್ಟ ಅಂತ ಹರ್ಷೀಸ್ ಅವರ ಕೋಕೋ ಮತ್ತೆ ಆಲ್ಮಂಡ್ ಫ್ಲೇವರ್ಡ್ ಸ್ಪ್ರೆಡ್ ಯೂಸ್ ಮಾಡಿ ಸೊ ಒಂದು ಡೋನಟ್ ಮಾಡ್ತಾ ಇದ್ದೀನಿ. ಓಕೆ, ವೆರಿ ನೈಸ್. ಸೊ ಅದು ಡೋನಟ್ ಅಂದ್ರೂ ಲೈಕ್ ಬೇರೆ ತರ ತಿಂದಿರ್ತೀರಾ, ಸೊ ಆ ತರ ಅಂತೂ ಇಲ್ಲ. ನಾನಿದ್ದೀನಿ ಅಂದ್ರೆ ಅಫ್ಕೋರ್ಸ್ ಟ್ವಿಸ್ಟ್ ಇರಲೇಬೇಕಲ್ವಾ. ಸೊ ಸೇವರೀಸ್ ಕೂಡ ಇರುತ್ತೆ ಆ ಒಂದು ಡೋನಟ್ ಅಲ್ಲಿ. ಸೊ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಅದನ್ನ. ಸೊ ಆ ಒಂದು ಡೋನಟ್ ನ ನಾನು ಇವತ್ತು ತೋರಿಸ್ಕೊಡ್ತೀನಿ. ಸೊ ಈ ಒಂದು ಸ್ವೀಟ್ ಅಂಡ್ ಸೇವರಿ ಹರ್ಷೀಸ್ ಕೋಕೋ ಅಂಡ್ ಆಲ್ಮಂಡ್ ಫ್ಲೇವರ್ಡ್ ಡೋನಟ್. ಕೋಕೋ ವಿತ್ ಆಲ್ಮಂಡ್ ಸ್ಪ್ರೆಡ್ಸ್ ಫ್ಲೇವರ್ ಡೋನಟ್ ಅಂತ ಹೇಳ್ಬೋದಲ್ಲ? ಆಮೇಲೆ ಬೇರೆ ಹೇಳ್ಬೋದು, ಚೆನ್ನಾಗಿತ್ತು ಅಂತ ಅಷ್ಟೇ. ಅವಾಗವಾಗ ಇದನ್ನೆಲ್ಲ ಕೇಳಕ್ ಹೋಗ್ಬೇಡಿ. ಇದು ವಾಪಸ್ ಅಲ್ಲ, ಇದನ್ನೆಲ್ಲ ಹೇಳಕ್ ಹೋಗ್ಬೇಡಿ. ನನಗೆ ಹೆಸರು ಯಾವ್ದು ಇಡಬೇಕು ಅಂತ ಹೇಳಿ. ಶೇಫ್ ಪ್ಲೀಸ್ ಸ್ವಲ್ಪ ತುಂಡು ಹಾಕಿ ಅಂತ ಹೇಳಿ. ಸೊ ಏನಾದ್ರು ಪ್ರಯತ್ನ ಪಡ್ತೀನಿ. ಏನಿಲ್ಲ, ಅವಾಗವಾಗ ನನ್ನ ಒಂದು ಅನಿಸಿಕೆಗಳನ್ನ ನೀವು ತಗೋತಿರಲ್ಲ, ಅದಕ್ಕೆ ಹೇಳಿದೆ ನಾನು. ತಗೊಳ್ಳಲ್ಲ. ಬೇಡ ಬಿಡಿ, ಏನ್ ಮಾಡಕ್ಕಾಗುತ್ತೆ. ಸರಿ, ಬೇಡ ಬಿಡಿ, ತುಂಬಾನೇ ಕಷ್ಟ ಪಡ್ತೀರಾ ನೀವು. ಓಕೆ, ಸೊ ಏನಂತ ತಗೋಣ? ಕೋಕೋ ವಿತ್ ಆಲ್ಮಂಡ್ ಸ್ಪ್ರೆಡ್ಸ್ ಡೋನಟ್. ಹರ್ಷೀಸ್ ಸ್ಪ್ರೆಡ್ ಡೋನಟ್ ವಿತ್ ಎ ಟ್ವಿಸ್ಟ್. ಆಯ್ತು. ಓಕೆನಾ? ಸಮಾಧಾನ ಇದೆಯಾ? ಓಕೆ. ಸೊ ಇವನ್ ಡೋನಟ್ ಮಾಡೋದಕ್ಕೆ ಸೊ ಹರ್ಷೀಸ್ ಅವರ ಕೋಕೋ ಮತ್ತೆ ಆಲ್ಮಂಡ್ ಫ್ಲೇವರ್ಡ್ ಸ್ಪ್ರೆಡ್ ಯೂಸ್ ಮಾಡ್ತಾ ಇದೀನಿ. ಸೊ ಇದು ಲಾಸ್ಟ್ ಅಲ್ಲಿ ಸೊ ಎಲ್ಲ ಆದ್ಮೇಲೆ ಜಸ್ಟ್ ಒಂದು ಡಿಪ್ ತರ ಯೂಸ್ ಮಾಡ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ ಇದು. ಸೊ ಅದರಲ್ಲಿ ಜೊತೆ ಶುಗರ್ ಇದೆ, ಮತ್ತೆ ಹಾಲ್ ಇದೆ, ಬಟರ್ ಇದೆ. ಸೊ ಇಲ್ಲಿ ಶುಗರ್ ಪೌಡರ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಿಲ್ಲ ಅಂತ ಹೇಳಿದ್ರೆ ಕ್ಯಾಸ್ಟರ್ ಶುಗರ್ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಡ್ರೈ ಈಸ್ಟ್ ಇದೆ. ಸೊ ಡ್ರೈ ಈಸ್ಟ್ ಆದ್ಮೇಲೆ ಸ್ವಲ್ಪ ಮೈದಾ ಇದೆ. ಸೊ ಮೈದಾ ಮತ್ತೆ ಈ ಒಂದು ಬೌಲಲ್ಲಿ ಸೊ ಮೆಣಸಿನ್ಕಾಯಿ ಇದೆ, ಚಿಲ್ಲಿ ಫ್ಲೇಕ್ಸ್. ಸೊ ಓಕೆ, ತರಕಾರಿ ಇಟ್ಕೊಂಡಿರೋ ಚಿಲ್ಲಿ ಫ್ಲೇಕ್ಸ್ ಇದೆ. ಸೊ ಅದಾದ್ಮೇಲೆ ಇಲ್ಲಿ ಜೀರಿಗೆ ಇದೆ, ಸೋಂಪು ಇದೆ, ಓಂಕಾಳಿದೆ. ಸೊ ಆ ಒಂದು ಸೇವರಿ ಫೀಲ್ ಕೊಡೋದಕ್ಕೆ ಸೊ ಈ ಒಂದು ಸ್ಪೈಸಸ್ ಆಗ್ತಾ ಇದೆ ಅದರಲ್ಲಿ. ತುಂಬಾನೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಶುರು ಮಾಡೋಣ. ಸ್ವಲ್ಪ ಟೈಮ್ ತಗೊಳುತ್ತೆ ಆ ಒಂದು ಪ್ರೂವಿಂಗ್ ಏನಾಗುತ್ತಲ್ಲ. ಸೊ ಆ ಪ್ರೂವಿಂಗ್ ಆಲ್ರೆಡಿ ನಾನು ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ. ಸೊ ಜಾಸ್ತಿ ಏನು ಟೈಮ್ ಇದಾಗೋದಿಲ್ಲ. ಸೊ ಈ ಒಂದು ಡೋನಟ್ ಮಾಡಬೇಕಾದ್ರೆ ಒಂದು 2-3 ವೆರೈಟಿಯಲ್ಲಿ ಮಾಡಬೇಕಾಗುತ್ತೆ ನೀವು. ಸೊ ಅದನ್ನ ಮಾಡಿ ಸ್ವಲ್ಪ ಲೆಂತಿ ಪ್ರೋಸೆಸ್. ಇವತ್ತು ನಾನು ಹೇಳ್ಕೊಡ್ತಾ ಇರೋದು ತುಂಬಾ ಈಸಿ ಪ್ರೋಸೆಸ್ ಇದು. ಈಸಿಯಾಗಿ ಮಾಡ್ಕೋಬಹುದು. ಸೊ ನೀವು ನಾರ್ಮಲ್ ಡೋನಟ್ ತಿನ್ಬೇಕಂದ್ರೆ ರೌಂಡ್ ಆಗಿರುತ್ತಲ್ವಾ, ಎಕ್ಸಾಕ್ಟ್ಲಿ ಆ ಶೇಪ್ ತೆಗಿಬೇಕು, ಕಟ್ ಮಾಡಬೇಕು, ಆ ಶೇಪ್ ನ ಕ್ಲೀನ್ ಆಗಿ ರಿಟೈನ್ ಮಾಡಬೇಕು. ಸೊ ಅದೆಲ್ಲ ಏಂತಕ್ಕೆ, ಯಾಕೆ ಸಮಸ್ಯೆ? ಈಸಿಯಾಗಿ ಮಾಡ್ಕೊಳ್ಳೋ ತರ ನಾನು ತೋರಿಸ್ಕೊಡ್ತೀನಿ ಇವತ್ತು. ಶೇಪೇ ಮಾಡಲ್ವಾ ನೀವು? ನಾನು ಶೇಪೇ ಮಾಡಲ್ಲ. ಗೋಲಿ ಬಜ್ಜಿ ತಿಂದಿದ್ದೀರಾ? ಗೋಲಿ ಬಜ್ಜಿ ತರ ಎಣ್ಣೆಲಾಗಿ ಫ್ರೈ ಮಾಡ್ತೀನಿ. ವೆರಿ ನೈಸ್. ಸೊ ಒಂದು ಡೋನಟ್ ಅಲ್ಲೂ ತುಂಬಾ ವೆರೈಟೀಸ್ ಇರುತ್ತೆ, ತುಂಬಾ ಫ್ಲೇವರ್ಸ್ ಇರುತ್ತೆ, ನೋಡ್ತಾ ಇರ್ಬೋದು ನೀವು. ಸೊ ಅಮೆರಿಕನ್ ಅಲ್ಲಂತೂ ನಾವು ವಡ ತಿಂತೀವಲ್ಲ, ಸೊ ಆ ತರ ತಿಂತಾರಲ್ಲಿ. ಎಣ್ಣೆ ಇಟ್ಕೊಂಡ್ಬಿಡೋಣವಾ? ಖಂಡಿತವಾಗ್ಲೂ ಇಟ್ಕೋಬೇಕು. ನಾವು ಉಪಯೋಗಿಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದರಲ್ಲಿ ವಿಟಮಿನ್ ಎ, ಡಿ ಅಂಡ್ ಇ ಇದೆ. ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಕಡಿಮೆ ಎಣ್ಣೆ ಉಪಯೋಗಿಸಿ ಜಾಸ್ತಿ ಅಡುಗೆ ಮಾಡ್ಬೋದು. ಫಾರ್ ಎ ಕಂಪ್ಲೀಟ್ ಫ್ಯಾಮಿಲಿ ಹೆಲ್ತ್, ಫ್ರೀಡಮ್ ಜೊತೆ ಆಹಾರ, ಫ್ರೀಡಮ್ ಜೊತೆ ಆನಂದ. ಓಕೆ, ಸೊ ಇಲ್ಲಿ ಆಯಿಲ್ ಬಿಸಿ ಆಗ್ತಾ ಇರಲಿ. ಸೊ ಒಂದು ಮಿಕ್ಸಿಂಗ್ ಮಾಡ್ಕೊಳ್ಳೋಣ. ಬೇಸಿಕ್ ಡೋನಟ್ ಮಿಕ್ಸಿಂಗ್ ಇದು. ನನಗೆ ಮೈದಾ ಕೊಡಿ. ಸೊ 1 ಕಪ್ ಮೈದಾ ಹಾಕ್ತಾ ಇದೀನಿ ಇದರಲ್ಲಿ. ಓಕೆ, ಸೊ 1 ಕಪ್ ಮೈದಾ ಆಯಿತು. ಸೊ ಈಗ ಒಂದು ಶುಗರ್ ಇದೆಯಲ್ಲ, ಒಂದು 1/4 ಕಪ್ ಶುಗರ್ ಹಾಕ್ತಾ ಇದೀನಿ. ಪೌಡರ್ ಶುಗರ್ ಇದು. ಸೊ ಪೌಡರ್ ಶುಗರ್ ಇಲ್ಲ ಅಂದ್ರೆ ಕ್ಯಾಸ್ಟರ್ ಶುಗರ್ ಮಾತ್ರ ತಗೋಬಹುದು. ಸೊ ಕ್ಯಾಸ್ಟರ್ ಶುಗರ್ ಸ್ವಲ್ಪ ಒಂದು ಕ್ಯಾಸ್ಟರ್ ಶುಗರ್ ಅಂದ್ರೆ ಏನಿಲ್ಲ, ಸೊ ಒಂದು ತರ್ತರಿಯಾಗಿ ರುಬ್ಕೊಂಡಿರೋ ಶುಗರ್ ಅಂತ, ಅದು ಚಿಕ್ಕ ಚಿಕ್ಕ ಪೀಸಸ್ ಆಗಿರುತ್ತೆ. ಓಕೆ, ಸೊ ಅದನ್ನು ಕೂಡ ಹಾಕೋಬಹುದು, ಪೌಡರ್ ಕೂಡ ಹಾಕೋಬಹುದು. ಸೊ ಇನ್ ಕೇಸ್ ಕ್ಲೀನಾಗಿ ನಾನು ಮಿಕ್ಸ್ ಮಾಡಿ ಹಾಕ್ತೀನಿ ಅಂತ ಹೇಳಿದ್ರೆ ಒಂದು ಗ್ರಾನ್ಯುಲರ್ ಶುಗರ್ ಇರುತ್ತಲ್ಲ, ಅದನ್ನೇ ಅಲ್ಲಿ ಕ್ಲೀನಾಗಿ ಮೆಲ್ಟ್ ಮಾಡಿ ಕೂಡ ಹಾಕ್ಕೋಬೋದು ಅದನ್ನು. ಓಕೆ, ಸೊ ಇದಾಗಿದೆ. ಸೊ ಈಗ ಒಂದು ಸ್ಪೈಸಸ್ ಇದೆಯಲ್ಲ, ಸ್ಪೈಸಸ್ ಕೊಡಿ.
ಈ ಒಂದು ಸ್ಪೈಸಸ್ ಹಾಕ್ತಾ ಇದ್ದೀನಿ. ಫುಲ್ ಎಲ್ಲ ಒಂದು ಜೀರಿಗೆ ಇದೆ, ಸೋಂಪು ಇದೆ, ಚಿಲ್ಲಿ ಫ್ಲೇಕ್ಸ್ ಇದೆ ಮತ್ತು ಅಜ್ವೈನ್ ಇದೆ. ಓಕೆ, ಸೊ ಈ ಒಂದು ಸ್ಪೈಸಸ್ ಹಾಕ್ತಾ ಇದ್ದೀನಿ. ಸ್ವೀಟ್ ಆ್ಯಂಡ್ ಸೇವರಿ ಅಂತ ಹೇಳಿದೆ, ಸೊ ಅದಕ್ಕೋಸ್ಕರ ಈ ಒಂದು ಇದನ್ನು ಹಾಕ್ತಾ ಇರೋದು. ಸೊ ಅದ್ರ ಜೊತೆಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸ್ವೀಟ್ ಏನಾದರೂ ಮಾಡಬೇಕಾದ್ರೆ ಯಾವಾಗಲೂ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ, ಅದು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಅಂತ. ಸೊ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ಪೂನ್ ಕೊಡಿ. ಓಕೆ, ಸೊ ಅದ್ರ ಜೊತೆಲೆ ಸೊ ಹಾಲು ಇದೆಯಲ್ಲ, ಸೊ ಹಾಲು ಕೊಡಿ. ಈ ಒಂದು ಹಾಲನ್ನು ಹಾಕೋಣ. ಸೊ ಈ ಒಂದು ಈಸ್ಟ್ ಅಂತ ಹೇಳಿದ್ನಲ್ಲ, ಸೊ ಈಸ್ಟ್ನ ಆಕ್ಟಿವೇಟ್ ಮಾಡಬೇಕು. ಸೊ ನಾರ್ಮಲ್ ಆಗಿ ಸೊ ಫ್ರೆಶ್ ಈಸ್ಟ್ ಎಲ್ಲ ಸಿಗುತ್ತೆ. ಸೊ ಫ್ರೆಶ್ ಈಸ್ಟ್ ತೊಗೊಂಡ್ರೆ ಅದು ಇಮಿಡಿಯೇಟ್ ಆಗಿ ತುಂಬ ಬೇಗ ಎಕ್ಸ್ಪೈರ್ ಆಗಿಬಿಡುತ್ತೆ. ಸೊ ಕ್ಲೀನಾಗಿ ಸ್ಟೋರ್ ಮಾಡಿಡಬೇಕು. ಸೊ ಫ್ರೆಶ್ ಈಸ್ಟ್ ಸಿಕ್ಕಿದ್ರು ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಈ ಒಂದು ಡ್ರೈ ಈಸ್ಟ್ ತೊಗೋಬೇಕು. ಡ್ರೈ ಈಸ್ಟ್ ಬೇಕಾದ್ರೆ ತೊಗೋಬೋದು. ಓಕೆ, ಸೊ ಈ ಈಸ್ಟ್ನ ಆಕ್ಟಿವೇಟ್ ಮಾಡಬೇಕು. ಈಗ ಹೇಗೆ ಆಕ್ಟಿವೇಟ್ ಮಾಡಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಒಂದು ಲೂಕ್ ವಾರ್ಮ್, ಓಕೆ, ಒಂದು 50 ಡಿಗ್ರಿ ಇದ್ರೂ ಪರವಾಗಿಲ್ಲ. ಸೊ ಟೆಂಪ್ರೇಚರು, ಸೊ ಆ ಒಂದು ಟೆಂಪ್ರೇಚರ್ಗೆ ಸೊ ಒಂದು ಶುಗರ್ ಕೊಡಿ ಸ್ವಲ್ಪ. ಆ ಟೆಂಪ್ರೇಚರ್ ಇದಕ್ಕೆ ಸ್ವಲ್ಪ ಶುಗರ್ ಹಾಕೊಳ್ಳೋಣ. ಓಕೆ, ಸೊ ಇದು ಈಸ್ಟ್ ಆಕ್ಟಿವೇಟ್ ಆಗೋದಕ್ಕೆ ಊಟ ಅದು. ಸೊ ಚೆನ್ನಾಗಿ ತಿಂದು ಬೇಗನೆ ಅದು ಆಕ್ಟಿವೇಟ್ ಆಗಲಿ ಅಂತ. ಹಾಂ, ಒಂಥರ ಆಗಿದೆ, ದಪ್ಪ ಆಗಲಿ ಅಂತ. ನೋಡಿ, ಪ್ರಯತ್ನ ಪಡಿ. ಒಂದು ಸ್ಪೂನ್ ಡೈಲಿ ಒಂದೊಂದು ಸ್ಪೂನ್ ತಿನ್ನಿದ್ರೆ ಚೆನ್ನಾಗಿ ದಪ್ಪ ಆಗ್ತೀರಾ. ಏನು ದಪ್ಪನೇ ಆಗ್ತಿಲ್ಲಪ್ಪ, ನೋಡ್ತಾನೆ ಇದೀನಿ ನಾನು. ನೀವ್ ಆಗ್ತಿದ್ದೀರಲ್ಲ, ಸಾಕು ಬಿಡಿ. ಸೊ ಶುಗರ್ ಹಾಕ್ತಾ ಇದೀನಿ ಇಲ್ಲಿ. ಶೆಫ್ ರೀ ನಾವು, ನಂದೆಲ್ಲ ತಗೊಂಡು ನೀವೇ ತಿನ್ಬಿಡ್ತಾ ಇದ್ದೀರಾ. ಸೊ ಈ ಒಂದು ಟೇಬಲ್ ಸ್ಪೂನ್ ಅಷ್ಟಿದೆ ಈಸ್ಟ್, ಇದನ್ನ ಹಾಕ್ತಾ ಇದ್ದೀನಿ. ಸೊ ಈಸ್ಟ್ ಹಾಕಿ ಸೊ ಒಂದು 5 ನಿಮಿಷ ಬಿಡಬೇಕಾಗುತ್ತೆ. ಸೊ ಒಂದು 5 ನಿಮಿಷ ಬಿಟ್ಟರೆ ಅದು ಈಸ್ಟ್ ಆಕ್ಟಿವೇಟ್ ಆಗಿರುತ್ತೆ, ಅದು ಉಬ್ಬುತ್ತೆ. ಎಸ್, ಆಕ್ಟಿವೇಟ್ ಆಗಿರುತ್ತೆ. ಉಬ್ಬೋದು, ಅದನ್ನ ಮಿಕ್ಸ್ ಮಾಡಾದ್ಮೇಲೆ ಉಬ್ಬೋದು ಅದು. ಹೌದಾ? ಇವಾಗಲೇ ಉಬ್ಬಿದಿರಲ್ಲ, ಕಾಂತಿದ್ದೀರಾ, ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ಉಬ್ಬೋದಕ್ಕೆ. ಮತ್ತೆ ಆಕ್ಟಿವೇಟ್ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಆಕ್ಟಿವೇಟ್ ಅದು ಮಲ್ಕೊಂಡ್ರೆ ಎದುಳುತ್ತೆ ಅಂತ. ಎಚ್ಚರವಾಗುತ್ತೆ. ಎಚ್ಚರವಾಗುತ್ತೆ, ಅದು ಕನ್ನಡ. ಇಟ್ಕೊಳ್ಳಿ ಇಲ್ಲಿ, ಆಕ್ಟಿವೇಟ್ ಮಾಡಿ ಬೇಗ ಅದನ್ನು. ಓಕೆ, ಸೊ ಒಂದು 5 ನಿಮಿಷ ಆಗಲೇ ಅದು. ಸೊ ಅಷ್ಟು ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಮಿಕ್ಸ್ ಮಾಡ್ಕೊಬೇಡ ಇದನ್ನ. ಓಕೆ, 5 ನಿಮಿಷ ಆಯ್ತು ನೋಡಿ, ಹೇಗೆ ಆಕ್ಟಿವೇಟ್ ಈಸ್ಟ್ ಎಲ್ಲ ಆಕ್ಟಿವೇಟ್ ಆಗ್ತಾ ಇದೆ. ಸೊ ಮೇಲ್ಗಡೆ ಒಂದು ನೊರೆ ಥರ ಬರುತ್ತೆ ಇದು. ಸೊ ನೊರೆ ಥರ ಬಂದರೆ ಅದು ಈಸ್ಟ್ ಆಕ್ಟಿವೇಟ್ ಆಗಿದೆ ಅಂತ ಒಂದು ಅರ್ಥ ಅದು. ಓಕೆ, ಸೊ ಈ ಒಂದು ಆಕ್ಟಿವೇಟ್ ಆಗಿರೋ ಈಸ್ಟು ಇಲ್ಲಿದೆ. ಸೊ ಈಗ ಬೆಣ್ಣೆ ಕೊಡಿ. ಸೊ ಬೆಣ್ಣೆನೂ ಕೂಡ ಇದರಲ್ಲೇ ಮಿಕ್ಸ್ ಮಾಡ್ಕೋಬೋದು. ಓಕೆ, ಸೊ ಬೆಣ್ಣೆನೂ ಒಂದು 2 ಟೀ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಓಕೆ, ಆಕ್ಟಿವೇಟ್ ಆಗಿರೋ ಹಾಲು ಈಸ್ಟ್ ಜೊತೆ ಹಾಲು ಕೂಡ ಹಾಕೊಂಡಿದ್ದೀನಿ. ಸೊ ಒಂದು ರೆಸಿಪಿಗೆ ಹಾಲು ಕೂಡ ಮುಖ್ಯನೇ ಇದು. ಓಕೆ, ಆ ಒಂದು ರಿಚ್ನೆಸ್ ಸಿಗಬೇಕಲ್ಲ, ಸೊ ಅದರಿಂದ ಸೊ ಈ ಒಂದು ಇದನ್ನ ಸೊ ಮಿಕ್ಸರ್ ಒಳಗಡೆ ಹಾಕೊಳ್ತಾ ಇದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್, ಈಸ್ಟ್ ಎಲ್ಲ ಆಕ್ಟಿವೇಟ್ ಆದಮೇಲೆ ಹಾಕೋಬೇಕಾಗುತ್ತೆ. ಸೊ ಸ್ವಲ್ಪ ಜನ ಒಂದು ನಾರ್ಮಲ್ ಆಗಿ ಹಾಕೊಂತೀನಿ ಅಂದರೆ ಎಕ್ಸ್ಪರ್ಟ್ಸ್ ಇದ್ರೆ ಡೈರೆಕ್ಟಾಗಿ ಇದನ್ನ ಹಾಕೊತಾರೆ, ಡೈರೆಕ್ಟಾಗಿ ಕೂಡ ಹಾಕೊತಾರೆ. ಸೊ ಡೈರೆಕ್ಟಾಗಿ ಅಂದರೆ ಅದು ಫ್ರೆಶ್ ಈಸ್ಟ್ ಇದ್ರೆ ಸೊ ಡೈರೆಕ್ಟಾಗಿ ಹಾಕೋಬೋದು. ಸೊ ಈ ಒಂದು ಈಸ್ಟ್ ತುಂಬ ವೆರೈಟೀಸ್ ಇದೆ. ಸೊ ಅದು ಪ್ಯಾಕೆಟ್ ಮೇಲೆ ನೋಡಿ ಇನ್ಸ್ಟ್ರಕ್ಷನ್ಸ್ನ ಸೊ ಅದೇ ಥರ ಮಾಡ್ಕೋಬೇಕಾದ್ರೆ ಸ್ವಲ್ಪ ಇದನ್ನು ಡೈರೆಕ್ಟಾಗೂ ಹಾಕೋಬೋದು, ಸ್ವಲ್ಪ ಈಸ್ಟ್ ಬರುತ್ತೆ. ಓಕೆ, ಸೊ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ನೀಟ್ ಮಾಡೋ ಅವಶ್ಯಕತೆ ಇಲ್ಲ, ನಾನು ಚೆನ್ನಾಗಿ ಇದೆಲ್ಲ ಮಿಕ್ಸಿಂಗ್ ಮಾಡಿದ್ದೀನಲ್ಲ. ಸೊ ಈ ಒಂದು ಡೋ ಏನಿದೆ, ಸೊ ಇದನ್ನು ರೆಸ್ಟಿಗೆ ಬಿಡಬೇಕು ನಾವು ಇದನ್ನು. ಸೊ ಪ್ರೂವಿಂಗ್ ಆಗಬೇಕಲ್ಲ, ಸೊ ಒಂದು 1/2 hour to 1 hour ಒಳಗಡೆ ಪ್ರೂವಿಂಗ್ ಬರುತ್ತದು. ಸೊ ನಾನು ಆಲ್ರೆಡಿ ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ. ಸೊ ನೋಡಿ, ಸೊ ಮಾಡಿಟ್ಕೊಂಡಿರೋದು ಪ್ರೂವಿಂಗ್ ಬರೋದಕ್ಕೆ ಸೊ ಒಂದು ಬೌಲಲ್ಲಿ ಹಾಕಿ ಒಂದು ಡ್ರೈ ಆಗಿರೋ ಒಂದು ಹೀಟ್ ಜಾಗದಲ್ಲಿ ಇಡಬೇಕಾಗತ್ತೆ. ಸೊ ನಾರ್ಮಲ್ ಕೋಲ್ಡಲ್ಲಾದರೂ ಪ್ರೂವಿಂಗ್ ಬರುತ್ತೆ, ತುಂಬ ಲೇಟ್ ಆಗುತ್ತೆ ಅದು. ಸೊ ನೋಡಿ, ಸೊ ಸ್ವಲ್ಪ ಇರೋದು ಹೇಗೆ ಡಬಲ್ ಸೈಜ್ ನೋಡಿ. ಹೌದು, ಸ್ವಲ್ಪ ಉಬ್ಬಿದೆ ಅಲ್ಲ? ಸ್ವಲ್ಪ ಉಬ್ಬಿದೆ. ಸೊ ಇದನ್ನು ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ಳೋಣ. ಸೊ ಈ ಡೋ ನೋಡಿ ಡಬಲ್ ಆಗಿದೆ, ತಿರ್ಗಾ ಇನ್ನೊಂದ್ಸರಿ ನೀಟ್ ಮಾಡ್ಕೊಳ್ಳೋಣ ಅದನ್ನು. ಸೊ ನೀಟ್ ಮಾಡಿ, ಸೊ ನಾರ್ಮಲ್ ನೀವು ಹೇಳಿದ್ರಲ್ಲ ಆ ಒಂದು ವಡೆ, ಆ ಒಂದು ತೂತು ವಡೆ ಥರ ಏನು ಬರುತ್ತೆ, ಸೊ ಆ ಥರ ಬೇಕಂತ ಹೇಳಿದ್ರೆ ಸೊ ತಿರ್ಗಾ ಇದನ್ನು ಲಟ್ಟಿಸ್ಕೋಬೇಕು. ಸೊ ಲಟ್ಟಿಸ್ಕೊಂಡು ಆ ಒಂದು ವಡೆ ಶೇಪಲ್ಲಿ ಏನಿದೆ ಕಟ್ಟರ್ಸ್ ಬರುತ್ತೆ. ಸೊ ಆ ಕಟ್ಟರ್ಸಲ್ಲಿ ಕಟ್ ಮಾಡಿ ಅಗೇನ್ ಇನ್ನೊಂದ್ಸರಿ ಪ್ರೂವಿಂಗ್ಗೆ ಬಿಡಬೇಕು ಅದನ್ನು. ಸೊ another 1/2 hour to 1 hour ಪ್ರೂವಿಂಗ್ ಬಿಡಬೇಕು. ಸೊ ಅದು ಸ್ವಲ್ಪ ಇರೋದು ಕ್ಲೀನಾಗಿ ರೈಸ್ ಆಗುತ್ತೆ. ಸೊ ಆಗ ಎತ್ತಿ ಫ್ರೈ ಮಾಡಬೇಕು. ಸ್ವಲ್ಪ ಲೆಂತಿ ಪ್ರೋಸೆಸ್ ಅಲ್ವಾ? ನನಗೆ ಅಷ್ಟು ಕಾಯೋ ಪೇಷನ್ಸ್ ಎಲ್ಲ ಇಲ್ಲ. ಚಾಕ್ಲೇಟ್ ಅಂತ ಹೇಳ್ಬಿಟ್ಟಿದ್ದೀನಿ, ನಿಮ್ಗೂ ಒಳಗಡೆ ತಕ್ಕ ಅಂತ ಇದೆ ಅಲ್ವಾ?
ತಿನ್ಬೇಕು, ಬೇಗ ತಿನ್ಬೇಕು ಅಂತ. ಇಲ್ಲಾಂದ್ರೆ ಇವತ್ತು ಕಲ್ಸಿಟ್ಟು ನಾಳೆ ಮಾಡ್ಕೊತಿದ್ರಾ? ನಾಳೆ ಆಗೋದಿಲ್ಲ, ಅದು 2-3 hours ಆದ್ಮೇಲೆ. ಅದೇನೆ ಇವತ್ತು ಹೆಂಗೂ ಮುಗ್ದೋಗ್ತಿತ್ತು ನೀವು ಕಲಸಿ ಎಲ್ಲ ಮಾಡೋಷ್ಟರಲ್ಲಿ. ನೋಡಿ ಎಷ್ಟು ಕೇರ್ ಮಾಡ್ತೀನಿ ನಾನು ಅಂತ. ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. So sweet of you. ಸೊ ಈ ಒಂದು ಇದ್ರನ್ನ ನಾನು ಗೋಲಿ ಬಜ್ಜಿ ಅಂತ ಹೇಳಿದೆ. ಸೊ ಆ ಥರ ರೌಂಡ್ ಸೊ ಪ್ಲೇಟಲ್ಲಿ ಸೊ ರೌಂಡ್ ಮಾಡಿಟ್ಕೊಳ್ಳೋಣ. ಸೊ ಹಾಗೆ ಕೂಡ ಹಾಕೋಬೋದು, ನೋ ಪ್ರಾಬ್ಲಮ್. ಸೊ ಸ್ವಲ್ಪ ಎಷ್ಟಾಗುತ್ತಷ್ಟು ಟ್ರೈ ಮಾಡೋಣ ರೌಂಡ್ ಆಗೋದಕ್ಕೆ. ಸ್ವಲ್ಪ ನಿಮಗೆ ಹೊಡೆಯುತ್ತದು, ಸ್ವಲ್ಪ ಓಪನ್ ಅಪ್ ಆಗುತ್ತೆ. ಸೊ ನಾರ್ಮಲಾಗಿ ಹಾಗೆ ಹಾಕಿದ್ರೆ ಒಂದು ಪ್ರಾಪರ್ ಶೇಪ್ ಆಗಿ ನಿಮ್ಗೆ ಸಿಗೋದಿಲ್ಲ. ಸೊ ಮ್ಯಾಕ್ಸಿಮಮ್ ಟ್ರೈ ಮಾಡೋಣ ಎಷ್ಟು ಪ್ರಾಪರಾಗಿ ಸಿಗುತ್ತೆ ಅಂತ. ಸೊ ಈ ಬಾಲ್ಸ್ ಮಾಡ್ಕೊಂಡಿದ್ದೀವಲ್ಲ, ಸೊ ಅದನ್ನು ಆಯಿಲ್ ಒಳಗಡೆ ಹಾಕೋಣ. ಸೊ ನಾನು ಹೇಳಿದ್ನಲ್ಲ, ಸೊ ಲೋ ಫ್ಲೇಮಲ್ಲೇ ಅದು ಕುಕ್ ಆಗಬೇಕು. ಅದು ಸೊ ಸ್ಲೋ ಆಗಿ ಸ್ಟಿರ್ ಮಾಡ್ತಾನೆ ಇರಬೇಕಾಗುತ್ತೆ ಅದನ್ನು. ಕೊಟ್ಕೊಳ್ಳೋಣ. ಓಕೆ, ಸೊ ಇವಾಗ ಒಂದು ಹರ್ಷೀಸ್ ಸ್ಪ್ರೆಡ್ ಇದೆಯಲ್ಲ, ಸೊ ಅದನ್ನು ಕೊಡಿ. ಸೊ ಈ ಒಂದು ಸ್ಪ್ರೆಡ್ನ ಸ್ಪೂನ್ ಕೊಡಿ. ಸೊ ಈ ಒಂದು ಹರ್ಷೀಸ್ ಅವರ ಕೋಕಾ ಆಲ್ಮಂಡ್ ಫ್ಲೇವರ್ಡ್ ಸ್ಪ್ರೆಡ್ ಏನಿದೆ, ಸೊ ಇದನ್ನೀಗ ಸೊ ಡೈರೆಕ್ಟಾಗಿ ಹಾಗೆ ಡಿಪ್ ಮಾಡ್ಬೋದು, ಕೈ ತೋರಿಸೋದಕ್ಕಾಗಲ್ಲ ನೀವು. ಸೊ ಅದನ್ನು ಸೊ ಒಂದು ಬೌಲಲ್ಲಾಗಲಿ ಒಂದು ಪ್ಲೇಟಲ್ಲಾಗಲಿ ಹಾಕೋಬೋದು. ಸೊ ಒಂದು ಸ್ಪ್ರೆಡ್ ಇಲ್ಲಿದೆ. ಓಕೆ, ಸೊ ಹರ್ಷೀಸ್ ಅವರ ಕೋಕಾ ಆ್ಯಂಡ್ ಆಲ್ಮಂಡ್ ಸ್ಪ್ರೆಡ್ ಇದು. ಓಕೆ, ಸೊ ಈ ಒಂದು ಸ್ಪ್ರೆಡನ್ನು ಈ ಪ್ಲೇಟಲ್ಲಿ ಪ್ಲೇಟ್ ಮಾಡೋಣ. ಓಕೆ, ಸೊ ಪ್ಲೇಟ್ ಮಾಡೋಕ್ಕೂ ಮುಂಚೆ ಒಂದು ಕೆಳಗಡೆ ಸ್ವಲ್ಪ ಸ್ಪ್ರೆಡ್ ಹಾಕೊಳ್ಳೋಣ. ಸೊ ಸ್ಪ್ರೆಡ್ ಆಯ್ತು ಇಲ್ಲಿ. ಸೊ ಇದ್ರ ಮೇಲ್ಗಡೆ ಸೊ ಈಗ ನಾವೇನು ಮಾಡಿ ಇಟ್ಕೊಂಡಿದ್ದೀವಲ್ಲ, ಸೊ ಅದನ್ನು ಕೂಡ ಸೊ ಜೋಡಿಸ್ತಾ ಹೋಗೋಣ. ಸೊ ಸೇಮ್ ಅಗೇನ್ ಟವರ್ ಥರ ಬಿಲ್ಡ್ ಮಾಡ್ತೀವಿ ಇದನ್ನು. ಸೊ ಅದೇ ಥರ ಸೊ ಒಂದ್ರ ಮೇಲೆ ಒಂದು ಜೋಡಿಸ್ಕೋಬೇಕಾಗುತ್ತೆ. ಸೊ ಇದೇ ಥರ ಈ ಒಂದು ನಾವು ಚಾಕ್ಲೇಟ್ ಹಾಕ್ತಾ ಇರೋದ್ರಿಂದ ಸೊ ಚಾಕ್ಲೇಟ್ ಕೂಡ ಒಂದು ಗ್ಲೂ ಥರ ಕೆಲಸ ಮಾಡುತ್ತೆ ಅದು. ಓಕೆ, ಸೊ ನೋಡಿ ಒಂದು ಟವರ್ ಥರ ಆಯ್ತು ಈಗ. ಸೊ ಬೇಕಂದ್ರೆ ಎಷ್ಟು ಬೇಕಾದ್ರೂ ಫ್ಲೋರ್ ನೀವು ಕಟ್ಬೋದು. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಅದು. ಓಕೆ, ಸಾಕು ಈಗ 3 ಫ್ಲೋರನ್ನೇ. ಸೊ ಈಗ ಹರ್ಷೀಸ್ ಅವರು ಅಗೇನ್ ಕೋಕೋ ಆಲ್ಮಂಡ್ ಸ್ಪ್ರೆಡ್ ಏನಿದೆ, ಸೊ ಅದನ್ನು ಮೇಲ್ಗಡೆಯಿಂದ ಒಂದು ಹಂಗೆ ಡ್ರಿಝಿಲ್ ಏನು ಹೇಳಿ ಡ್ರಿಝಿಲ್. ಸೊ ರಿದಮಲ್ಲಿ ಇರಲಿ. ಕನ್ನಡದಲ್ಲಿ ಏನು ಹೇಳ್ತಾರೆ? ಕನ್ನಡದಲ್ಲಿ ಸೊ ಹಾಗೆ ಎರ್ಚೋದು, ಡ್ರಿಝಲ್ ಎರ್ಚೋದು ಮೇಲ್ಗಡೆ. ಇನ್ನೇನು ಹೇಳ್ತಾರೆ ನೋಡಿ ಇವಾಗ ಹೀಗೆ ಅಂತ. ಇಲ್ಲ ಚುಮ್ಕಿಸೋದು ಅಂತ. ಓಕೆ, ಸೊ ಈ ಒಂದು ಚಾಕ್ಲೇಟ್ ಏನಿದೆ ಅದರಿಂದ ಕ್ಲೀನಾಗಿ ಬೀಟ್ ಮಾಡಿ. ಎಸ್, ಡೋನಟ್ಸ್ ರೆಡಿ ಆಗಿದೆ. ಯಾವ್ದು ಡೋನಟ್ಸ್ ಹೇಳಿ? ಹರ್ಷೀಸ್ ಸ್ಪ್ರೆಡ್ಸ್ ಡೋನಟ್ಸ್. ವಾ, ಕಡೆಗೆ ಹೋಗಿ ಜ್ಞಾಪಕ ಇಟ್ಕೊಂಡ್ರಾ? ಓಕೆ ಓಕೆ, ಹರ್ಷೀಸ್ ಸ್ಪ್ರೆಡ್ಸ್ ಡೋನಟ್ ಟೇಸ್ಟ್ ಮಾಡೋಣ ಶೆಫ್. ಖಂಡಿತವಾಗ್ಲೂ. ಓಕೆ, ಸೊ ಎಲ್ಲರೂ ಡೋನಟ್ಸ್ ಅಂತ ಹೇಳಿದ್ರೆ ರಾಕೆಟ್ ಸೈನ್ಸ್ ಅನ್ಕೊಂಡ್ಬಿಡ್ತಾರೆ. ತುಂಬಾನೇ ಕಷ್ಟ, ಅಂಗಡಿಲಿ ಹೋಗಿ ತಿನ್ಬೇಕು, ಪ್ಲಸ್ ವೆರಿ ಕಾಸ್ಟ್ಲಿ ಕೂಡ ಬೇರೆ ಸ್ಟೋರ್ಸ್ಗಳಲ್ಲಿದೆ. ಸೊ ನೋಡಿ ಎಷ್ಟು ಸಿಂಪಲ್ ಆಗಿ ಇದನ್ನ ಮಾಡ್ಕೋಬೋದು ಅಂತ. ಸೊ ಯಾವ್ದು ಬೇಕು ಹೇಳಿ? ತಿರುಗಿಸಿ, ಆ ಕಡೆ ಚಿಕ್ಕದಿದೆ ತಗೋತೀನಿ. ಚಿಕ್ಕದು ಬೇಕಾ? ಪರವಾಗಿಲ್ಲ, ತುಂಡು ಮಾಡ್ತೀನಿ ಕೊಡಿ. ಹೆಸರು ಮಾತ್ರ ತುಂಡು ಮಾಡಬೇಕು ಅಂತ ಹೇಳ್ತೀರಾ? ಇರಿ ಅದೇ ಕೊಡಿ. ನೋಡಿ, ನೀವು ಮಿಂಟ್ನ ಬೈತಾ ಇದ್ರೆ ಅದು ನಿಮ್ಮ ಜೊತೆಲೇ ಬರ್ತಾ ಇದೆ ಮಿಂಟ್. ಹೌದೌದು. ಯಮ್ಮಿ ಆಗಿದೆ. ಅವ್ರು ಅಷ್ಟೆಲ್ಲ ಪ್ರೋಸೆಸ್ ಮಾಡಿದ್ರು ಡೋನಟ್ಟು ಅದೇ ಟೇಸ್ಟ್ ಇದೆ. ಡೋನಟ್ ಟೇಸ್ಟೇ ಇದೆ. ಅವ್ರು ಅಷ್ಟು ಪ್ರೋಸೆಸ್ ಮಾಡಿದ್ರು ನೀವು ಇನ್ಸ್ಟೆಂಟಾಗಿ ಮಾಡಿದ್ದು ಸೇಮ್ ಟೇಸ್ಟ್ ಕೊಡ್ತಾ ಇದೆ. ಏನು ಅಷ್ಟು ನೀವು ಹೇಳ್ದಂಗೆ ರಾಕೆಟ್ ಸೈನ್ಸ್ ಏನಲ್ಲ, ವೆರಿ ಸಿಂಪಲ್ ಆಗಿದೆ. ಆಮೇಲೆ ಈ ಕೋಕಾ ವಿತ್ ಆಲ್ಮಂಡ್ ಸ್ಪ್ರೆಡ್ ಬೇರೆ ಇದೆಯಲ್ಲ ಹರ್ಷೀಸ್ ಅವ್ರದ್ದು, ತುಂಬಾ ಚೆನ್ನಾಗಿದೆ ಫ್ಲೇವರ್ಸ್. ಅದರಲ್ಲಿ ಅದಕ್ಕೂ ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಸೊ ಮತ್ತೆ ಇನ್ನೊಂದು ಟ್ವಿಸ್ಟ್ ಹಾಕಿದ್ದೀನಿ ನಾನು. ಸೊ ಆ ಟ್ವಿಸ್ಟ್ ಬೇರೆ ಯಾರು
ಹಾಕಿರೋದಕ್ಕೆ ಚಾನ್ಸೇ ಇಲ್ಲ. ಹೌದು. ಸ್ಪೈಸಸ್ ಹಾಕಿದ್ದೀನಿ. ಹೌದು. ಹೇಗೆ ಬರ್ತದೆ ಆ ಫ್ಲೇವರ್ಸ್ ಸಕ್ಕತ್ತಾಗಿದೆ. ಆಮೇಲೆ ಆ ಸೋಂಪು. ಎಸ್, ತುಂಬಾ ಚೆನ್ನಾಗಿ ಫ್ಲೇವರ್ಸ್ ಬರ್ತವೆ. ಸೊ ನಿಮಗೆ ಒಂದು ಕಡೆ ಜಾಸ್ತಿ ಸ್ವೀಟು ಇಲ್ಲ ಏನಿಲ್ಲ. ಸೊ ಆ ಸ್ಪೈಸಸ್ ಹಾಕಿರೋದ್ರಿಂದ ಕ್ಲೀನಾಗಿ ಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ಒಂಥರ ರಿಫ್ರೆಶ್ಮೆಂಟ್ ಥರನೂ ಅದು ಆ್ಯಕ್ಟ್ ಮಾಡ್ತಾ ಇದೆ ಸ್ಪೈಸಸ್. ಥ್ಯಾಂಕ್ ಯು ಸೋ ಮಚ್ ಶೆಫ್. ಒಳ್ಳೆ ಒಂದು ಡೋನಟ್ ತಿನ್ಸಿದ್ದೀರಾ. ಥ್ಯಾಂಕ್ ಯು. ನಾಳೆ ಮೀಟ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಹರ್ಷಿ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್ ಯೂಸ್ ಮಾಡಿ ಒಂದು ಡೋನಟ್ ಮಾಡಿದ್ರು. ಸಖತ್ ಟೇಸ್ಟಿ ಆಗಿತ್ತು. ಸೊ ನೀವು ಮನೇಲಿ ಇದನ್ನ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ಈಗ ನೆಕ್ಸ್ಟ್ ಯಾರು ಬರ್ತಿದ್ದಾರೆ, ಅವ್ರು ನಮಗೋಸ್ಕರ ಯಾವ ಡೆಲಿಕಸಿ ಮಾಡ್ತಾರೆ ಅದನ್ನೆಲ್ಲ ನೋಡೋಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಸ್ಪೆಷಲ್ ಪಾರ್ಟ್ನರ್ ಹರ್ಷಿ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಸ್ಪೆಷಲ್ ಪಾರ್ಟ್ನರ್ ಹರ್ಷಿ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಎಸ್, ನಾವು ಕೊಟ್ಟಂತ ಚಾಲೆಂಜ್ನಲ್ಲಿ ವಿನ್ ಆಗಿ ಇವತ್ತು ನಮ್ಮ ಪಾಕಶಾಲೆಯಲ್ಲಿ ಒಂದು ಡೆಲಿಕಸಿ ಮಾಡ್ತೀನಿ ಅಂತ ಕೋಮಲಾ ಮೇಡಮ್ ಬಂದಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಕೋಮಲಮ್ಮ. ನಮಸ್ತೆ. ಎಲ್ಲಿಂದ ಬರ್ತಾ ಇದ್ದೀರಾ? ಮೈಸೂರಿನ. ಓಕೆ, ಸೊ ಏನು ಅಡುಗೆ ಮಾಡ್ತಾ ಇದ್ದೀರಾ? ಒಂದು ಕ್ಯಾರೆಟ್ ಸ್ವೀಟು ಮತ್ತು ಸ್ಯಾಲಡ್ ಮಾಡ್ತಾ ಇದ್ದೀನಿ. ಓಕೆ, ಕ್ಯಾರೆಟ್ ಸ್ವೀಟ್ ಸಲಾಡಾ? ಇಲ್ಲ, ಕ್ಯಾರೆಟ್ ಸ್ವೀಟು ಅದ್ರ ಜೊತೆಗೆ ಸ್ಯಾಲಡ್ ಮಾಡಿ. ಸಲಾಡು. ಓ, ಉಪ್ಪು ಖಾರ ಎರಡು ಇರಲಿ ಅಂತ. ಬರೀ ಸ್ವೀಟ್ ತಿಂದ್ಬಿಟ್ರೆ ಚೆನ್ನಾಗಲ್ಲ ಅಂತ. ಓಕೆ, ಸಿಹಿ ಖಾರ ಎರಡು ಮಿಕ್ಸ್ ಆಗಿ. ಓಕೆ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಇದು ಕ್ಯಾರೆಟ್ ಬೇಯಿಸ್ಕೊಂಡು, ಕ್ಯಾರೆಟು ಮತ್ತೆ ಕಡಲೆಬೇಳೆ ಬೇಯಿಸ್ಕೊಂಡು ರುಬ್ಕೊಂಡಿದ್ದೀನಿ. ಓಕೆ, ಸಕ್ಕರೆ, ಸ್ವಲ್ಪ ತುಪ್ಪ, ಖೋವಾ, ಏಲಕ್ಕಿ ಪುಡಿ. ಓಕೆ, ಇದು ಎರಳೆಕಾಯಿ ಥರ ಇರುತ್ತೆ. ಓಕೆ, ಅದನ್ನ ಬಿಡಿಸ್ಕೊಂಡು ತೊಗೊಂಬಂದಿದ್ದೀನಿ. ಸೌತೆಕಾಯಿ, ಹೆಸರುಬೇಳೆ, ಸ್ವಲ್ಪ ಎಣ್ಣೆ, ಉಪ್ಪು, ಶುಂಠಿ, ಸ್ವಲ್ಪ ಕ್ಯಾರೆಟು, ಕರಿಬೇವು, ಕೊತ್ತಂಬರಿ ಸೊಪ್ಪು. ಓಕೆ, ಶುರು ಮಾಡೋಣ. ಮೊದಲಿಗೆ ಏನು ಮಾಡ್ತಿದ್ದೀರಿ? ಒಂದು ಪ್ಯಾನ್ ಬೇಕಾ? ಇದು ಖೋವಾ. ಏನು ಬೇಕು? ಖೋವಾ. ಓಕೆ, ಇದು ಸ್ವೀಟ್ ಖೋವಾ ತೊಗೊಂಡಿದ್ದೀರಾ? ಸಪ್ಪೆನಾ? ಸಪ್ಪೆ. ಓಕೆ, ಸಕ್ಕರೆ ಹಾಕ್ತೀವಿ. ಸ್ವಲ್ಪ ಬಿಸಿ ಆದಮೇಲೆ ಸಕ್ಕರೆ ಹಾಕ್ತೀವಿ. ಓಕೆ, ಸೊ ನೀವು ಹೌಸ್ ವೈಫಾ ವರ್ಕಿಂಗ್ ಅಮ್ಮ? ಹೌಸ್ ವೈಫಾ. ಓಕೆ, ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ಬರು. ಏನು ಮಾಡ್ತಿದ್ದಾರೆ? ಮಗ MS ಮಾಡ್ತಾ ಇದ್ದಾನೆ, ಓದ್ತಾ ಇದ್ದಾನೆ, ಎಕ್ಸಾಮ್ ಬರೆದಿದ್ದಾನೆ. ಓಕೆ, ಮಗಳು PhD ಮಾಡ್ತಾ ಇದ್ದಾಳೆ, ಸ್ಪೀಚ್ ಆ್ಯಂಡ್ ಹಿಯರಿಂಗ್. ಯಾವ ಕಡೆಯವರಮ್ಮ ನೀವು? ನಾವು ಮೈಸೂರೇ. ಮೈಸೂರಿನಾ? ಓಕೆ, ಇದು ಎಲ್ಲಿ ಕಲ್ತಿದ್ದು ನೀವು? ಇದು ನನ್ನ ಹಸ್ಬೆಂಡ್ ಕೊಲಿಗೊಬ್ರು ಮುಸ್ಲಿಮು. ಓಕೆ, ಅವ್ರು ಹೇಳ್ಕೊಟ್ಟಿದ್ದು. ಓಕೆ, ಸ್ವಲ್ಪ ಸಕ್ಕರೆ ಕೊಡಿ. ಓಕೆ, ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮ್ ಅಂತ ಇರಲ್ಲ, ಮನೆ ಕೆಲಸ ಎಲ್ಲ ಆಗೇ ಹೋಗುತ್ತೆ. ಟೈಮೇ ಇರಲ್ಲ. ಓಕೆ, ಪಾಕಶಾಲೆ ನೋಡ್ತೀರಾ? ಪಾಕಶಾಲೆ ತಪ್ಪದೆ ನೋಡ್ತೀನಿ. ಓಕೆ, ಒಂದು ರಿಕ್ವೆಸ್ಟ್, ನಾವು ಒಂದೊಂದ್ಸರಿ ಎಲ್ಲರೂ ಹೋಗಿರ್ತೀವಲ್ಲ, ಮಿಸ್ ಆಗ್ಬಿಟ್ರೆ ಟೆಲಿಕಾಸ್ಟ್ ಮಾಡೋ ತರ ಮಾಡಿದ್ರೆ ಒಳ್ಳೇದು. ಸೀರಿಯಲ್ ಎಲ್ಲ ಟೆಲಿಕಾಸ್ಟ್ ಮಾಡ್ತೀರಾ, ಇದನ್ನು ಅದೇ ತರ ಮಾಡಿ ಅಂತ ರಿಕ್ವೆಸ್ಟ್. ಓಕೆ, ನಿಮ್ಮ ಮಗಳಿಗೆ ಇಲ್ಲ ಮಗಂಗೆ ಹೇಳಿ ಹಾಟ್ ಸ್ಟಾರ್ ಅಲ್ಲಿ ನಮ್ದು ಎಪಿಸೋಡ್ ಸಿಗುತ್ತೆ. ಓಕೆ, ಅದರಲ್ಲಿ ತೋರ್ಸಕ್ ಹೇಳಿ, ಅದರಲ್ಲಿ ಸಿಗುತ್ತೆ ನಮ್ಮ ಹಾಟ್. ಇಲ್ಲ, ನಮ್ಮಂತವ್ರಿಗೆ ನಾವು ಟಿವಿಲಿ ನೋಡಿದ್ರೆ ಒಂಥರ ಚೆನ್ನಾಗಿ ಖುಷಿ ಅನ್ಸುತ್ತೆ. ಹಾಕ್ಕೊಡಿ. ರುಬ್ಕೊಂಡಿದ್ದೀನಲ್ಲ ಕ್ಯಾರೆಟ್ ಮತ್ತು ಕಡಲೆಬೇಳೆ. ಪಾಕಶಾಲೆಯಲ್ಲಿ ಏನು ಇಷ್ಟ ಆಗುತ್ತೆ ನಿಮಗೆ? ನನಗೆಲ್ಲ ಇಷ್ಟ ಆಗುತ್ತೆ. ಆಮೇಲೆ ಗೌರಿಯಮ್ಮ ಬರೋದು, ಡಾಕ್ಟರ್ಸ್ ಬರೋದೆಲ್ಲ ಇಷ್ಟ ಆಗುತ್ತೆ. ಓಕೆ, ಆದಷ್ಟು ಮಕ್ಕಳಿಗೆ ಹೆಲ್ದಿಯಾಗಿರೋದನ್ನೇ ಇದು ಮಾಡ್ತೀನಿ. ಎಲ್ಲ ಚೆನ್ನಾಗಿ ಅನಿಸುತ್ತೆ. ನಮಗೆ ಟಿವಿಯಲ್ಲೇ ಟೆಲಿಕಾಸ್ಟ್ ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ಓಕೆ, ಇದು ಕುದಿ ಬರಬೇಕಾ? ಒಂದು ಕುದಿ ಬಂದರೆ ಆಯ್ತು. ಕುದಿ ಬಂದರೆ ಆಯ್ತಾ? ಅಷ್ಟೇ. ಇದು ಒಗ್ಗರಣೆ ಇಟ್ಕೋಬೋದು ಈ ಸ್ಯಾಲಡ್ಗೆ.
ಓಕೆ. ಸಣ್ಣದು ಇದ್ರಲ್ಲಿ ಹಾಕೋದಾ? ಎಣ್ಣೆ, ಸಾಕ? ಸಾಸಿವೆ. ಇದನ್ನ ಆಡಿಸ್ತಾನೆ ಇರ್ಬೇಕಾ? ಇದು ಹತ್ಕೊಂಡ್ಬಿಡತ್ತೆ. ಮತ್ತೇನ್ ಹಾಕ್ಬೇಕು ಇದಕ್ಕೆ ಹೇಳಿ? ನಾನು ಅಷ್ಟೇನಾ? ತುಂಬಾ ಗಟ್ಟಿ ಆಗ್ಬೇಕಾದ್ರು ಇಲ್ಲ ಸ್ವಲ್ಪ ತೆಳ್ಳಗೆ? ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಬರುತ್ತೆ. ಓಕೆ. ಅದಕ್ಕೆ ಸ್ವಲ್ಪ ಕೋವಾನು ಹಾಕಿದಿರಲ್ಲ ಅದಕ್ಕೆ ಗಟ್ಟಿ ಬಂದ್ಬಿಡುತ್ತೆ. ಮತ್ತೆ ಬೇಳೆ ಇದೆ, ಗಟ್ಟಿ ಬಂದ್ಬಿಡುತ್ತೆ, ಬೇಗ ಗಟ್ಟಿ ಆಗುತ್ತೆ. ತಣ್ಣಗಾದಷ್ಟು ಗಟ್ಟಿ ಆಗುತ್ತೆ. ಸಾಕು, ಇದು ಹಾಕಿ ಮಾಡಿ. ಈಗ ಇನ್ನೊಂದು ಬೌಲ್. ಅಲ್ಲಿ ಏನ್ ಬೇಕು ಹೇಳಿ? ಸೌತೆಕಾಯಿ, ಬೇಳೆ, ಹೆಸರು ಬೇಳೆ, ಶುಂಠಿ, ಶುಂಠಿ, ಖಾರ ನಮ್ಮ ಇಷ್ಟ, ಹೆಂಗೆ ಬೇಕಾದ್ರೆ ಹಾಕ್ಕೋಬೋದು. ಯಾವ ರುಚಿಗೆ ಬೇಕೋ ಆ ರುಚಿಗೆ ಹಾಕ್ಕೋಬೋದು. ಏನು ಬೇಕು? ಕ್ಯಾರೆಟು ಮತ್ತು ಇದನ್ನ ಹಿಂಗೆ ಹಾಕಿದ್ರೆ ಒಳ್ಳೇದು. ಎಲ್ಲರೂ ಎತ್ತು ಬಿಸಾಕ್ತಾರೆ. ಹೌದು. ಈ ಥರ ಇರುತ್ತೆ, ಬಿಡಿಸ್ಕೊಂಡು ಬಂದಿದ್ದೀನಿ. ಓಕೆ. ಕೊತ್ತಂಬರಿ ಉಪ್ಪು ಬೇಕಾ? ಮತ್ತು ಹೆರಳೆಕಾಯಿ ಸ್ವಲ್ಪ ಹುಳಿ ಮತ್ತು ಒಗರು ಎರಡೂ ಇರುತ್ತೆ. ಓಕೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದಕ್ಕೆ ಮೋಸಂಬಿ ಬೇಕಾದ್ರೆ ಹಾಕ್ಕೋಬೋದು, ಏನು ಬೇಕಾದ್ರೂ ನಿಮ್ಗೆ ಇಷ್ಟವಾದ ಫ್ರೂಟ್ಸ್ ಎಲ್ಲ ಹಾಕ್ಕೋಬೋದು. ಓಕೆ. ನಾನು ಹೆರಳೆಕಾಯಿ ಒಂದೇ ಹಾಕ್ಕೊಂಡಿದ್ದೀನಿ. ಕಾಂಬಿನೇಷನ್ ಮಾಡಿದ್ರೂ ಚೆನ್ನಾಗಿರುತ್ತೆ ಟೇಸ್ಟ್. ಓಕೆ. ಇವಾಗ ಸರ್ವ್ ಮಾಡೋಣ. ಹಾಂ. ನಿಮ್ಮೂರಲ್ಲಿ ಏನು ಸ್ಪೆಷಲ್ ಮೈಸೂರಲ್ಲಿ? ಮೈಸೂರಲ್ಲಿ ನೋಡೋಕ್ಕೆ ತುಂಬ ಜಾಗಗಳಿದೆ. ಅದು ಗೊತ್ತು. ಊಟದಲ್ಲಿ ಏನು ಸ್ಪೆಷಲ್ ಅಂತ ಅಡುಗೆಯಲ್ಲಿ? ಮೈಸೂರಲ್ಲಿ ಮೈಸೂರು ಪಾಕ್ ತುಂಬ ಫೇಮಸ್. ಅದು ಗೊತ್ತು ನನಗೆ. ಮನೇಲಿ ಮಾಡೋ ಅಡುಗೆ ನಮ್ಮ ಮನೇಲ ನಾವು ಎಲ್ಲ ಥರದ್ದು ಮಾಡ್ತೀನಿ. ಓಕೆ. ಎಲ್ಲ ಥರದ್ದು ಟ್ರೈ ಮಾಡ್ತಾ ಇರ್ತೀನಿ. ಓಕೆ. ಯಾವುದು ಒಳ್ಳೇದು ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಇದು ತುಂಬ ಇಷ್ಟ ಆಯ್ತು ನನಗೆ, ಅದಕ್ಕೆ ತೋರಿಸೋಣ ಅಂತ ಇದು. ಮಕ್ಕಳಿಬ್ರು ಅಲ್ಲೇ ಕಾಲೇಜಾ? ಇಲ್ಲ, ಮಗಳು ಮೈಸೂರಲ್ಲಿದ್ದಾನೆ, ಮಗ ಬ್ಯಾಂಗ್ಳೂರಲ್ಲಿದ್ದಾನೆ. ಓಕೆ. ಎಕ್ಸಾಮ್ ತಗೊಂಡಿದ್ದಾನೆ MS. ಅವನು ಸ್ವಲ್ಪ ಒಳ್ಳೆ ಫುಡ್ಡು ಚೆನ್ನಾಗಿ ಮಾಡಿ ಅಂತ ಹೇಳ್ತಾನೆ. ಓಕೆ. ಸೊ ಅದರಿಂದನೂ ನಾನು ಅವ್ರು ಬಂದಾಗ ಮಾತ್ರ ಸ್ಪೆಷಲ್ ಮಾಡಿ? ಇಲ್ಲ, ಡೈಲಿ. ಆಮೇಲೆ ಫೈಬರು ಡೈಲಿ ಏನೇ ಕಷ್ಟ ಆದರೂ ಫೈಬರು ಯಾವ್ದಾದ್ರು ಮಾಡೇ ಮಾಡ್ತೀನಿ. ಓಕೆ. ಅಟ್ಲೀಸ್ಟ್ ಏನಿಲ್ಲ ಅಂದರೂ ಹಣ್ಣುಗಳು ಆ ಥರದ್ದು ಮಾಡೇ ಮಾಡ್ತೀನಿ. ಓಕೆ. 1-2 ಥರದ ಹಣ್ಣು ಅದೆಲ್ಲ ಇದು ಮಾಡ್ತೀನಿ. ಓಕೆ. ಸಲಾಡ್ ಥರ ಏನಾದರೂ ಮಾಡ್ತೀರಾ? ಸಲಾಡು ಈ ಥರದ್ದು ಎಲ್ಲ ಮಾಡ್ತೀನಿ. ಓಕೆ. ಏನಿಲ್ಲ ಅಂದರೆ ಬರೀ ಸೌತೆಕಾಯಿ ಹಚ್ಚಿಬಿಟ್ಟು ಕೊಡ್ತೀನಿ. ಓಕೆ, ವೆರಿ ನೈಸ್. ಕ್ಯಾರೆಟ್ ಪಾಯಸ ಮತ್ತು ಹೆಸರು ಬೇಳೆ ಸಲಾಡ್ ಅಲ್ವಾ? ಓಕೆ. ಓಕೆ, ಟೇಸ್ಟ್ ಮಾಡೋಣವಾ?
ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ, ರುಚಿಯಾಗಿದೆ. ಸಿಹಿ ಎಲ್ಲ ಕರೆಕ್ಟ್ ಆಗಿದೆಯಾ? ಸ್ವಲ್ಪ ಸಲಾಡು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ಈ ಕ್ಯಾರೆಟ್ ಇದಿದೆಯಲ್ಲ, ಸಕ್ಕರೆ ಸ್ವಲ್ಪ ಕಡಿಮೆ ಹಾಕಬೇಕಿತ್ತು. ತುಂಬ ಸ್ವೀಟ್ ಆಗಿರೋದ್ರಿಂದ ಅದೊಂಥರ ಆಗ್ತಿದೆ, ಬಟ್ ತುಂಬ ಟೇಸ್ಟಿಯಾಗಿದೆ. ಆಮೇಲೆ ಆ ಖೋವಾ ಫ್ಲೇವರ್ ಕೊಡ್ತಾ ಇದೆ, ರುಚಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ಸೊ ಇದನ್ನು ಬೇರೆ ಆಲೂಗೆಡ್ಡೆಲ್ಲೂ ಮಾಡ್ತಾರೆ ಅನ್ಸುತ್ತಲ್ಲ ಅವರು? ಅವ್ರು ತುಂಬಾ ವೆರೈಟಿ ಮಾಡ್ತಾರೆ, ಅದರಲ್ಲಿ ಇದು ನಂಗೆ ತುಂಬಾ ಇಷ್ಟ ಆಯ್ತು. ಹೌದು, ನಾನು ಆಲೂಗೆಡ್ಡೆಲ್ಲಿ ತಿಂದಿದ್ದೀನಿ ಆ್ಯಕ್ಚುಲಿ. ಇದೇ ಥರ ಇರುತ್ತೆ ಟೇಸ್ಟ್. ಅದನ್ನು ಸಲಾಡು ಅಷ್ಟೇ ತುಂಬಾ ರುಚಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಕೋಮಲಮ್ಮ, ನೀವು ಇಲ್ಲಿವರೆಗೆ ಬಂದು ನಮಗೆ ಒಂದು ಕ್ಯಾರೆಟ್ ಪಾಯಸ ಮತ್ತು ಸಲಾಡ್ ಮಾಡಿಕೊಟ್ಟಿದ್ದೀರಾ ನಮ್ಮ ಪಾಕಶಾಲೆ ವತಿಯಿಂದ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಕೋಮಲ ಅವ್ರು ಬಂದರು, ನಮಗೋಸ್ಕರ ಒಂದು ಕ್ಯಾರೆಟ್ ಪಾಯಸ ಮತ್ತು ಸಲಾಡ್ ಮಾಡಿದರು, ತುಂಬಾ ರುಚಿಯಾಗಿತ್ತು. ಸೊ ಈಗ ನೆಕ್ಸ್ಟ್ ಯಾರು ಬರ್ತಿದ್ದಾರೆ? ಎಸ್, ಆರೋಗ್ಯದ ಸಲಹೆಗಳನ್ನ ಕೊಡೋದಕ್ಕೆ ಡಾಕ್ಟರ್ ಸಮರ್ಥ್ ಅವ್ರು ಬರ್ತಾರೆ. ಅವ್ರನ್ನ ವೆಲ್ಕಮ್ ಮಾಡೋಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಸಣ್ಣ ವಿರಾಮ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಸ್ಪೆಷಲ್ ಪಾರ್ಟ್ನರ್ ಹರ್ಷೀಸ್ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಟೇಕ್ ಎ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಸ್ಪೆಷಲ್ ಪಾರ್ಟ್ನರ್ ಹರ್ಷೀಸ್ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಎಸ್, ಆರೋಗ್ಯವೇ ಭಾಗ್ಯ ಅಂತ ಹೇಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಆಯುರ್ವೇದ ತಜ್ಞರಾದಂಥ ಡಾಕ್ಟರ್ ಸಮರ್ಥ್ ಅವರು. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿನ್ನೆ ನಾವು ಸ್ವಲ್ಪ ಮಾತಾಡಿದ್ವಿ ಬೆಳಗಿನ ಜಾವದ್ದು, ಸೊ ಅಲ್ಲಿಂದ ಇವಾಗ ಕಂಟಿನ್ಯೂ ಮಾಡ್ತೀರಲ್ವಾ ನೀವು? ಡೆಫಿನೆಟ್ಲಿ. ಓಕೆ, ಸೊ ಎದ್ದಿದ್ದೀವಿ, ಹೌದು, ಪ್ರಾರ್ಥನೆ ಎಲ್ಲ ಆಗಿದೆ, ಹೌದು, ಆಮೇಲೆ ಕೈಯೆಲ್ಲ ನೋಡ್ಕೊಂಡಿದ್ದೀವಿ. ನೆಕ್ಸ್ಟು ಮಲ ವಿಸರ್ಜನೆ. ಓಕೆ, ಕುಡಿಯೋ ನೀರ್ದು ಆಗಿದೆ ಲಾಸ್ಟ್ ಎಪಿಸೋಡಲ್ಲಿ. ಹೌದು, ಇವಾಗ ಮಲ ವಿಸರ್ಜನೆ. ಓಕೆ, ಮಲ ವಿಸರ್ಜನೆ ಆಯುರ್ವೇದದಲ್ಲಿ ಯಾಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅಂದರೆ, ಈ ಮಲ ವಿಸರ್ಜನೆ ನಾವು ಧಾರಣೆ ಮಾಡಲ್ಲ. ಓಕೆ, ನಿದ್ದೆಯಲ್ಲಿ ನಿದ್ದೆ ಮಾಡ್ತಾ 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 ತುಂಬ ಕಂಟ್ರೋಲ್ ಮಾಡಿಬಿಡ್ತೀವಿ. ನಮ್ಮ ಆಯುರ್ವೇದದಲ್ಲಿ ಈ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ, ವಿಣ್ಮೂತ್ರಗಳು ವಿಸರ್ಜನೆ ನಾವು ತಡೆದಾಗ ಸಾಕಷ್ಟು ಕಾಯಿಲೆಗಳು ಬರುತ್ತೆ. ಈ ಲೇಟಾಗಿ ಎದ್ದೇಳೋರು, 7-8 ಗಂಟೆ ಎದ್ದೇಳೋರು, ಸಾಧಾರಣವಾಗಿ ಅವ್ರಿಗೆ ಏನು ನಿಮ್ಮ ದೇಹದಲ್ಲಿ ತೊಂದರೆ ಅಂದರೆ, ಡಾಕ್ಟ್ರೇ ಯಾವಾಗಲೂ ಹೊಟ್ಟೆ ಉಬ್ರ, ಮೇಲೆ ತುಂಬ ಬಿಕ್ಕಳಿಕೆ ಥರ ಬರುತ್ತೆ, ಅಥವಾ ತುಂಬ ತೇಗ್ಗಳು ಬರುತ್ತೆ, ಸರಿ ಡೈಜೆಷನ್ ಆಗಲ್ಲ, ಆಮೇಲೆ ಹೊಟ್ಟೆ ಯಾವಾಗಲೂ ನೋವು ಇರುತ್ತೆ, ಸ್ವಲ್ಪ ಹೊಟ್ಟೆ ಹತ್ರ, ತೊಡೆ ಹತ್ರ. ಇವೆಲ್ಲ ಸಿಂಪ್ಟಮ್ಸು ವೇಗ ಧಾರಣೆ ಸಿಂಪ್ಟಮ್ಸ್. ದಿವಸದಲ್ಲಿ ಅವಸರ ಆಗತ್ತೆ, ಹೋಗ್ತಾರೆ ಟಾಯ್ಲೆಟ್ಗಳಿಗೆ, ಆದರೆ ಬೆಳಗಿನ ಜಾವ ಮಾತ್ರ ಕಾಯಿಸ್ತಾರೆ ದೇಹಕ್ಕೆ. ಯಾಕಂದರೆ ನಿದ್ದೆ, ಮನಸ್ಸು ಎಲ್ಲೋ ಸ್ವಪ್ನದಲ್ಲಿದೆ, ಪಾಪ ಇಲ್ಲಿ ಧಾರಣೆ ಆಗ್ತಾ ಇದೆ. ಸೊ ಇದು ಬೆಳಗಿನ ಜಾವದಲ್ಲಿ ಈ ಹೊಟ್ಟೆ ಉಬ್ರ ಇವೆಲ್ಲ ಕಾಣಿಸ್ಕೊಂಡ್ಬರುತ್ತೆ. ಇದಕ್ಕೆ ಒಂದು ಒಳ್ಳೆ ಪರಿಹಾರ, ನಿಮಗೆ ತುಂಬ ಹೊಟ್ಟೆ ಉಬ್ರ, ಇಂಡೈಜೆಷನ್ನು ಇವೆಲ್ಲ ಆಗ್ತದೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ. 4ರಿಂದ 5 ಗಂಟೆ, 5 ಗಂಟೆ ಹಂಗೆ ಎದ್ದು ಬಿಟ್ರೆ ಆಮೇಲೆ ಯಾವ ಥರದ್ದು ಹೊಟ್ಟೆ ಸಮಸ್ಯೆಗಳು ಇರಲ್ಲ. ಯಾಕಂದರೆ ವೇಗ ಧಾರಣೆ ಆಗ್ತಾ ಇರಲ್ಲ. ಈಗಿನ ಕಾಲದಲ್ಲಿ ವೆಸ್ಟರ್ನ್ ಟಾಯ್ಲೆಟ್ಸ್ ಬಂದ್ಬಿಟ್ಟಿದೆ. ಈ ಸ್ಕ್ವಾಟಿಂಗ್ ಮಾಡಿ ಕೆಳಗಡೆ ಕೂತ್ಕೊಂಡು ಮಾಡೋದ್ರಿಂದ ಏನು ಉಪಯೋಗ ಅಂದರೆ, ನಮ್ಮ ಏನು ಸ್ಪಿಂಕ್ಟರ್ ಅಂತ ಇದೆ ಅಲ್ವಾ, ನಾವು ಫುಲ್ಲು ಸ್ಕ್ವಾಟ್ ಮಾಡಿದಾಗ ಫುಲ್ಲು ಓಪನ್ ಆಗುತ್ತೆ. ಓಪನ್ ಮಾಡಿದಾಗ ಕಟ್ಕೊಂಡಿರೋ ಮೋಷನ್ನು ಆರಾಮಾಗಿ ಹೊರಗೆ ಬರುತ್ತೆ. ನಾವು ಈ ವೆಸ್ಟರ್ನ್ ಟಾಯ್ಲೆಟಲ್ಲಿ ಚೇರಲ್ಲಿ ಕೂತ್ಕೊಂಡು ಟಾಯ್ಲೆಟ್ ಮಾಡಕ್ಕೆ ಹೋದರೆ ಈ ಸ್ಪಿಂಕ್ಟರ್ ಅರ್ಧ ಓಪನ್ ಆಗುತ್ತೆ. ಅದಕ್ಕೆ ಈ ನಡುವೆ ಸಾಕಷ್ಟು ಯಂಗ್ಸ್ಟರ್ಸ್ಗೆ ಮೋಷನ್ ಹೋಗೋ ಪ್ರಾಬ್ಲಮ್ಸ್ ಒಂದೇ ಸಲ ಕ್ಲಿಯರ್ ಆಗಲ್ಲ. ಸಾಧಾರಣವಾಗಿ ಈ ವೆಸ್ಟರ್ನ್ ಟಾಯ್ಲೆಟ್ಸ್ ಇರೋ ಮನೆಯಲ್ಲಿ ಅಥವಾ ನೀವು ಉಪಯೋಗಿಸ್ತಾ ಇದ್ದೀರಾ ಅಂದರೆ ಟಾಯ್ಲೆಟು ಸುಲಭವಾಗಿ ಹೋಗಲ್ಲ, ಒಂದು 4-5 ಸಲ ಹೋಗಬೇಕಾಗತ್ತೆ. ಪ್ರಾಬ್ಲಮ್ಸ್ ಇರುತ್ತೆ, ಕುರುಗಳು ಬರೋದು, ಅದು ಇದು ಎಲ್ಲ ಸಾಕಷ್ಟು ಇರುತ್ತೆ. ಸೊ ಈ ನೆಲದ ಮೇಲೆ ಕೂತ್ಕೊಂಡು ಹೋಗೋದು ತುಂಬ ಶ್ರೇಷ್ಠ. ಇವಾಗ ಈ ವೆಸ್ಟರ್ನ್ ಕಂಟ್ರೀಸಲ್ಲಿ ಸಾಕಷ್ಟು ಈ ಯುನೈಟೆಡ್ ಸ್ಟೇಟ್ಸ್ ಹಾಸ್ಪಿಟಲ್ಸಲ್ಲೆಲ್ಲ ಈ ಬೊವೆಲ್ ಕ್ಯಾನ್ಸರು ಇವೆಲ್ಲ ಬಂದಿರುತ್ತಲ್ವ, ಅವರಿಗೆ ಕಮೋಡ್ ಕೂತ್ಕೊಳ್ಳೋವಾಗ 2 ಸಣ್ಣ ಸ್ಟೂಲ್ಗಳು ಕೊಡ್ತಾರೆ.
ನೀವು ಕೂತ್ಕೊಂಡು ಕಾಲು ಅದ್ರ ಮೇಲೆ ಇಟ್ಕೊಂಡು ಕೂತ್ಕೊಳ್ಳಿ ಅಂತ. ಕುಕ್ಕುರ್ ಕಾಲು ಥರನೇ ಮೇಲ್ ಬಂದ್ಬಿಡುತ್ತೆ ಕಾಲು. ಅವಾಗ ಈ ಸ್ಪಿಂಕ್ಟರು ಫುಲ್ಲು ಓಪನ್ ಆಗುತ್ತೆ, ಮೋಷನ್ನು ಆರಾಮಾಗಿ ಹೋಗುತ್ತೆ. ಸೊ ಆಯುರ್ವೇದ ಏನು ಹೇಳುತ್ತೆ ಅಂದರೆ, ನೀವು ಟಾಯ್ಲೆಟ್ ಕೂತ್ಕೊಂಡು ಹಿಂಗೆ ಹೋಗಬೇಕು. ಆಮೇಲೆ ಏಕಾಗ್ರತೆಯಲ್ಲಿ ಹೋಗ್ಬೇಕು. ಯಾವನು ಆಹಾರ ಮನಸ್ಸಿನ ಏಕಾಗ್ರತೆಯಿಂದ ತಿಂತಾನೆ, ಹಾಗೂ ಯಾರು ಮನಸ್ಸಿನ ಏಕಾಗ್ರತೆಯಿಂದ ಮಲ ವಿಸರ್ಜನೆ ಮಾಡ್ತಾರೆ, ಅವರಲ್ಲಿ ದಾರಿದ್ರ್ಯತೆ ಇರಲ್ಲ ಅಂತ ಗ್ರಂಥದಲ್ಲಿ ಹೇಳಿದ್ದಾನೆ. ಲಕ್ಷ್ಮಿ ಬಂದು ಅವನ ಮನೇಲಿ ಬಂದು ಕೂತ್ಕೊಳ್ಳುತ್ತೆ ಅಂತ. ಯಾಕಂದ್ರೆ ನಾವು ಈ ಏಕಾಗ್ರತೆ ಮೆಡಿಟೇಷನ್ ಮಾಡೋದ್ರಿಂದ ಅಲ್ಲ, ದೇವ್ರ ಮನೆಯಿಂದ ಅಲ್ಲ ಕಲಿಯೋದು. ನಾವು ಏಕಾಗ್ರತೆ ಕಲಿಯೋದು ಆಹಾರ ಸೇವನೆ ಮಲ ವಿಸರ್ಜನೆ ಟೈಮಿಂದ ಕಲಿತೀವಿ ನಾವು ಏಕಾಗ್ರತೆ. ಸಾಕಷ್ಟು ಜನ ಬಾತ್ರೂಮ್ಗಳಿಗೆ ಹೋಗ್ತಾ ಇದ್ರೆ ಇವಾಗ ನ್ಯೂಸ್ ಪೇಪರ್ಗಳು ಎತ್ಕೊಂಡು ಹೋಗ್ತಾರೆ, ಫೋನ್ಗಳು ಎತ್ಕೊಂಡು ಹೋಗ್ತಾರೆ. ಜಾಸ್ತಿ ಮಾಡಬಾರ್ದು. ಹಾಗೂ ತುಂಬ ಪ್ರಾಬ್ಲಮ್ಸು ಅವೆಲ್ಲ ಯೋಚನೆನೂ ಮಾಡಬೇಡಿ. ಆಹಾರ ತಿನ್ನೋ ಟೈಮಲ್ಲಿ ಆಹಾರ ಏನು ತಿಂತಾ ಇದ್ದೀನಿ, ಹೆಂಗೆ ತಿಂತಾ ಇದ್ದೀನಿ, ಅದ್ರ ರುಚಿ, ಅದ್ರ ಮೇಲೆ ಗಮನ ಕೊಡಿ. ಮಲ ವಿಸರ್ಜನೆ ಟೈಮಲ್ಲಿ ಮಲ ವಿಸರ್ಜನೆ ಕರೆಕ್ಟಾಗಿ ಆಗ್ತದೆ, ಅದ್ರ ಮೇಲೆ ಗಮನ ಕೊಡಿ. ಪ್ರೆಷರ್ ಹೆಂಗೆ ಹಾಕ್ತಾ ಇದ್ದೀರಾ ಹೊಟ್ಟೆ ಮೇಲೆ, ಇವೆಲ್ಲ ಗಮನ ಕೊಡಬೇಕು. ಮಲ ವಿಸರ್ಜನೆ ಆಗಿದ್ಮೇಲೆ ನೆಕ್ಸ್ಟು ಹಲ್ಗಳನ್ನು ಕ್ಲೀನ್ ಮಾಡೋದು. ಹಲ್ಗಳು ತುಂಬ ಇಂಪಾರ್ಟೆಂಟ್ ನಮಗೆ. ಆಹಾರ ಸೇವನೆ ಮಾಡೋಕ್ಕೆ, ಕಡಿಯೋಕ್ಕೆ, ಕಚ್ಚಕ್ಕೆ, ಮಾತಿಗೆ, ಮುಖಕ್ಕೆ ಒಂದು ಸೌಂದರ್ಯನೂ ಕೊಡುತ್ತೆ ಹಲ್ಲು. ಈ ಹಲ್ಗಳನ್ನ ನೋಡ್ಕೊಳ್ಳೋಕ್ಕೆ ಆಯುರ್ವೇದದಲ್ಲಿ ಈ ಥರದ್ದು ಗಿಡಮೂಲಿಕೆಗಳು ಹೇಳಿದ್ದಾನೆ. ಇದೊಂದು ಗಿರದ್ದು ಒಂದು ಕಡ್ಡಿ. ಹಲ್ಲು ಕ್ಲೀನ್ ಮಾಡೋದಕ್ಕೆ ಒಂದು ನ್ಯಾಚುರಲ್ ಬ್ರಷ್ ಅಂತ ಕರೀಬೋದು. ಸಾಕಷ್ಟು ಗಿಡ ಮರಗಳನ್ನ ಹೆಸರು ಹೇಳಿದ್ದಾನೆ. ನಾನು ಎಕ್ಕತ್ತು ತಗೊಂಡ್ಬಂದಿದ್ದೀನಿ. ಏನು ಮಾಡಬೇಕು ಅಂದರೆ, ಒಂದು 12 ಅಂಗುಲದಷ್ಟು, ಒಂದು 12 ಇಂಚಸ್ ಸೈಜ್ ಅಷ್ಟು ತಗೊಂಡು, ಮೇಲಿನ ಭಾಗ ಇರುತ್ತಲ್ವ ಅದನ್ನ ಹಲ್ಲಲ್ಲಿ ಕಚ್ಚೋದು. ಹಲ್ಲು ಕಚ್ಚಿದ ಮೇಲೆ ತುಂಬ ಕಹಿ ಇದು. ಹಲ್ಲಿಂದ ಕಚ್ಚಿದ ಮೇಲೆ ಇದು ಒಳ್ಳೆ ಈ ಬ್ರಷ್ ಥರ ಆಗತ್ತೆ. ಅವಾಗ ಇದನ್ನ ತಗೊಂಡು ಹಲ್ಲುಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು. ಇದು ಮಾಡ್ಕೊಳ್ಳೋದ್ರಿಂದ ಈ ಸಾಕಷ್ಟು ಈ ಕಡ್ಡಿಗಳು ಆಯ್ಕೆ ಮಾಡಿದ್ದಾರೆ ಗ್ರಂಥಗಳಲ್ಲಿ ಎಲ್ಲ ತಿಕ್ತ, ಕಟು, ಕಷಾಯ ರಸಗಳು, ಕಹಿಯಾಗಿರೋ ರಸಗಳು. ಇವು ಏನ್ ಮಾಡುತ್ತೆ ಅಂದ್ರೆ ಈ ಹಲ್ಗಳನ್ನ ಕ್ಲೀನಾಗಿ ಇಡತ್ತೆ. ಈ ದಂತಧಾವನದ್ದು ಯಾವ್ದ್ಯಾವ್ದು ಕಡ್ಡಿಗಳು ಉಪಯೋಗಿಸಿ ಏನೇನೋ ಲಾಭ ಪಡಿಬೋದು ಅಂತ ನಮ್ಮ ಯೋಗ ರತ್ನಾಕರ ಅಂತ ಒಂದು ಗ್ರಂಥದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಎಕ್ಕದ ಗಿಡದ್ದು ಏನಾದ್ರು ಉಪಯೋಗಿಸಿದ್ರೆ ಒಳ್ಳೆ ವೀರ್ಯ ಬರುತ್ತಂತೆ. ಒಳ್ಳೆ ವೀರ್ಯ ಬರುತ್ತೆ ಗಂಡಸರು ಹೆಂಗಸರು ಇಬ್ರಿಗೂ. ಅದೇ ವಟವೃಕ್ಷ ತಗೊಂಡ್ರೆ, ಆಲದ ಮರದ ತಗೊಂಡ್ರೆ ಒಳ್ಳೆ ಅಗ್ನಿ, ಹಶು ಇಲ್ಲದೆ ಇದ್ರೆ ಹಶು ಚೆನ್ನಾಗಿ ಉಂಟು ಮಾಡತ್ತೆ. ಹಂಗೆ ಬೇರೆ ಬೇರೆ ಗಿಡಮೂಲಿಕೆಗಳಿದೆ. ಕಗ್ಗಲಿ ಮರದ್ದು, ಹೊಂಗೆ ಮರದ್ದು, ಬಾಯಲ್ಲಿ ಏನಾರು ಪ್ರಾಬ್ಲಮ್ಸ್ ಇದ್ರೆ, ಓರಲ್ ಕ್ಯಾವಿಟಿಯಲ್ಲಿ ಪ್ರಾಬ್ಲಮ್ಸ್, ಹುಣ್ಣುಗಳಾಗೋದು ಅಥವಾ ಈ ಗಡ್ಡೆಗಳು, ಇವೆಲ್ಲ ಬಾಯಲ್ಲಿ ಏನಾರು ಪ್ರಾಬ್ಲಮ್ಸ್ ಏನಾರ ಇದ್ರೆ ಹೊಂಗೆ ಮರದ್ದು ಕಡ್ಡಿ ಉಪಯೋಗಿಸೋದ್ರಿಂದ ಅವೆಲ್ಲ ಗಾಯಗಳು ವಾಸಿ ಆಗತ್ತೆ. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಹಲ್ಲು ಉಜ್ಜೋದು ಎಷ್ಟು ಉತ್ತಮನೋ ಅದನ್ನ ಯಾವ ಮರದ ಕಡ್ಡಿಗಳಿಂದ ಉಜ್ಜಿದ್ರೆ ಎಷ್ಟೆಷ್ಟು ಉತ್ತಮ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಡಾಕ್ಟ್ರು. ಹಾಗೆ ಇನ್ನಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾರೆ. ಅದನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಸ್ಪೆಷಲ್ ಪಾರ್ಟ್ನರ್ ಹರ್ಷೀಸ್ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಸ್ಪೆಷಲ್ ಪಾರ್ಟ್ನರ್ ಹರ್ಷೀಸ್ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಓಕೆ ಡಾಕ್ಟ್ರೆ,
ಒಬ್ರು ಕಾಲರ್ ಇದ್ದಾರೆ, ನಾವು ಮಾತಾಡ್ಬಿಡೋಣ ಅವ್ರ ಹತ್ರ. ಡೆಫಿನೆಟ್ಲಿ. ಹಲೋ ಹಲೋ ಹೇಳಿ ಮಾ, ಏನ್ ನಿಮ್ಮ ಹೆಸರು? ಹಲೋ ಹಲೋ ಮೇಡಮ್, ಲಕ್ಷ್ಮಿ ಅಂತ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮಡಿಕೇರಿಯಿಂದ. ಮಡಿಕೇರಿಯಿಂದ. ಓಕೆ, ನಮ್ ಡಾಕ್ಟರ್ ಹತ್ರ ಕ್ವಶನ್ ಇದೆಯಾ ನಿಮ್ದು? ಹೌದು ಮೇಡಮ್. ಓಕೆ ಓಕೆ, ಕೇಳಿ ಕೇಳಿ. ಹೌದು. ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ನಮ್ಮ ತಾಯಿಯವ್ರಿಗೆ 45 ಇಯರ್ಸ್ ಇಂದ ಒಂದು ಹಾಲು ಇದು ನಿಂತ್ಕೊಂಡು ಗೆಡ್ಡೆ ತರ ಆಗಿತ್ತಂತೆ. ಅದು ಇವಾಗ ಸ್ವಲ್ಪ ದಪ್ಪ ಆಗ್ಬಿಟ್ಟು ತುಂಬಾ ಪೇನ್ ಆಗ್ತಾ ಇದೆ ಅಂತ ತುಂಬಾ ನೋವು ಅನುಭವಿಸ್ತಾ ಇದಾರೆ. ಏನ್ ಮಾಡ್ಬೇಕು ಸರ್ ಅದಕ್ಕೆ? ಆದ್ರೆ ಇದಕ್ಕೆ ಒಂದು ಮನೆ ಮದ್ದು ನೀವು, ನನಗೇನು ಫುಲ್ಲು ಇಲ್ಲಿ ಕೇಸ್ ಹಿಸ್ಟ್ರಿ ಗೊತ್ತಾಗ್ತಾ ಇಲ್ಲ. ಆದ್ರೆ ನೀವೇನೋ ಒಂದು ಗಡ್ಡೆ ಸಮಸ್ಯೆ ಅಂತ ಹೇಳಿದೀರಾ. ಈ ಗಡ್ಡೆ ಎಲ್ಲಿದೆ? ಇದು ಗಡ್ಡೆ ಅದು ಪಾಪು ಹುಟ್ಟಿದಾಗ ಹಾಲು ನಿಲ್ಲಿಸಿದಾಗ ಅದು ಗೆಡ್ಡೆ ಆಗಿತ್ತಂತೆ. ಎದೆಯಲ್ಲಿ ಗಡ್ಡೆ ಆಗಿದೆ. ಓಕೆ ಓಕೆ. ಅಮ್ಮ ಲಕ್ಷ್ಮಿ ಅವರೇ, ನಾನು ಎಷ್ಟು ಹೇಳಬೇಕೋ ದೂರದರ್ಶನದಲ್ಲಿ ನಾನು ಅಷ್ಟು ಚೆನ್ನಾಗಿ ನಾನು ಹೇಳ್ತೀನಿ. ಆಯುರ್ವೇದದಲ್ಲಿ ಇದಕ್ಕೆ ಒಳ್ಳೆ ಚಿಕಿತ್ಸೆ ಇದೆ. ನೀವು ವೈದ್ಯರ ಹತ್ರ ಹೋಗಿ ಮೀಟ್ ಮಾಡಬೇಕಾಗತ್ತೆ. ನಾವು ಪರೀಕ್ಷೆ ಎಲ್ಲ ಮಾಡಿ, ಅಷ್ಟವಿಧ ಪರೀಕ್ಷೆಗಳೆಲ್ಲ ಮಾಡಿ ನಿಮಗೆ ವಮನ ಮಾಡಿಸಿ ಒಳ್ಳೊಳ್ಳೆ ಔಷಧಿಗಳಿದೆ. ಈ ಗಡ್ಡೆಗಳು ಇದೆಲ್ಲ ಕಮ್ಮಿ ಆಗೋದಕ್ಕೆ ಒಳ್ಳೆ ಔಷಧಿಗಳಿದೆ. ಆದರೆ ನಾನು ಒಂದು ಪಥ್ಯ ಹೇಳ್ತೀನಿ ನಿಮಗೆ. ಈ ಪಥ್ಯ ಏನು ಅಂದರೆ, ಇಂಥ ಗಡ್ಡೆಗಳು ಸಾಧಾರಣವಾಗಿ ಕೆಲವು ಸಲ ಈ ಬ್ರೆಸ್ಟ್ ಪ್ರದೇಶದಲ್ಲಿ ಹೆಂಗಸರಿಗೆ ಬರುತ್ತೆ. ಆದಷ್ಟು ಎಲ್ಲರೂ ಒಂದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅನ್ನೋದು ಒಂದು ನಿಮ್ಮ ವೈದ್ಯರ ಹತ್ರ ಕಲೀರಿ. ಹೆಂಗಸರು ಆ ಥರ ಗಡ್ಡೆಗಳೇನಾರು ಸ್ನಾನ ಮಾಡ್ತಾ ನೀವು ಪರೀಕ್ಷೆ ಮಾಡ್ಕೊಂಡು ಏನಾರು ಕಾಣಿಸ್ತು ಅಂದರೆ ತುರ್ತುವಾಗಿ ಹೋಗಿ ವೈದ್ಯರನ್ನ ಭೇಟಿ ಮಾಡಿ. ನಮ್ಮ ಆಯುರ್ವೇದದಲ್ಲಿ ಇದು ಸಾಕಷ್ಟಿದೆ. ಇದರಲ್ಲಿ ಪಥ್ಯ ಅಂತ ಒಂದು ಹೇಳ್ತೀನಿ, ಸಿಂಪಲ್ ಆಗಿರೋದು. ಯಾವುದು ಇಂಪಾರ್ಟೆಂಟ್ ಔಷಧಿಗಳೇನು ಹೇಳಲ್ಲ. ಇನ್ನೊಂದು ಮನೆ ಮದ್ದು ಚೆನ್ನಾಗಿ ಉಪಯೋಗಿಸ್ಬೋದು ಅಂದರೆ ಹಳೆಲೆಕಾಯಿ. ಹಳೆಲೆಕಾಯಿ ಚೆನ್ನಾಗಿ ಈ ಗಡ್ಡೆಗಳ ಬೆಳವಣಿಗೆಗೆ ಅದು ಒಂದು ಅಡಿ ಹಾಕತ್ತೆ. ಹಳೆಲೆಕಾಯಿ ಉಪಯೋಗಿಸೋದು ಸಾಕಷ್ಟು ಒಳ್ಳೆಯದು. ಶುಂಠಿ, ವಿಶ್ವಭೇಷಜ, ಇದನ್ನ ಶುಂಠಿನೂ ಒಳ್ಳೆ ಶುಂಠಿ ಟೀ ಅವೆಲ್ಲ ಮಾಡ್ಕೊಂಡು ತಗೊಳ್ಳೋದು ತುಂಬಾ ಸಾಕಷ್ಟು. ಇನ್ಸ್ಟೆಂಟ್ ಆಗಿ ಏನ್ ಮಾಡ್ಕೋಬಹುದು ಡಾಕ್ಟ್ರೆ? ಇನ್ಸ್ಟೆಂಟ್ ಆಗಿ ನೋಡಿ, ಇದಕ್ಕೆಲ್ಲ ಇನ್ಸ್ಟೆಂಟ್ ಆಗಿ ವೈದ್ಯರ ಹತ್ರ ಹೋಗ್ಬೇಕಾಗತ್ತೆ. ಗಡ್ಡೆಗಳ ವಿಚಾರದಲ್ಲಿ ಸಾಕಷ್ಟು ಇಗ್ನೋರ್ ಮಾಡಬಾರ್ದು. ಯಾಕಂದ್ರೆ ಈ ಗಡ್ಡೆ ಬೆಳೆದಿದ ಮೇಲೆ ನಿಮಗೆ ಆ ಪ್ರಾಬ್ಲಮ್ಸ್ ಇವೆಲ್ಲ ಗೊತ್ತಾಗತ್ತೆ. ಸೊ ಚಿಕ್ಕದಾಗಿರೋವಾಗಲೇ ಕಂಡು ಹಿಡಿತು ಅಂದ್ರೆ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಅದಕ್ಕೆ ಆಧುನಿಕ ಪರೀಕ್ಷೆಗಳೆಲ್ಲ ಇದೆ. ಆಯುರ್ವೇದಿಕ್ ಡಾಕ್ಟರ್ ಹತ್ರ ನಮ್ಮಂತವ್ರು ಬಂದಿದ ಮೇಲೆ ನಾವು ಶೋಧನೆ ಅವೆಲ್ಲ ಮಾಡಿ ಕಂಪ್ಲೀಟ್ ಆಗಿ ಒಳ್ಳೊಳ್ಳೆ ಔಷಧಿಗಳು ಕೊಡ್ತೀವಿ ನಾವು. ಸೊ ಇದು ಆದ್ರೆ ನಾನು ತುರ್ತು ಚಿಕಿತ್ಸೆ ಏನು ಅಂತ ಹೇಳಿದ್ದೀನಿ, ಆಹಾರದಲ್ಲಿ ಮಾಡ್ಕೊಳ್ಳಿ. ಜಾಸ್ತಿ ಉದ್ದಿಂದು, ಹಾಲು, ಮೊಸರು ಹಾಗೂ ಸಕ್ಕರೆ ಪದಾರ್ಥಗಳು, ಮಾಂಸ ಪದಾರ್ಥಗಳು ಜಾಸ್ತಿ ಸೇವನೆ ಮಾಡಕ್ಕೆ. ಅದರಿಂದ ಈ ಗಡ್ಡೆಗಳು ಬೆಳವಣಿಗೆ ಬೇಗ ಆಗುತ್ತೆ. ಧನ್ಯವಾದಗಳು ರಶ್ಮಿ ಅವರೇ. ಡಾಕ್ಟ್ರು ಆದಷ್ಟು ಮನೆಯಲ್ಲಿ ಮಾಡ್ಕೊಳ್ಳುವಂಥ ಪಥ್ಯಗಳು ಹೇಳಿದ್ದಾರೆ, ಅದನ್ನು ಫಾಲೋ ಮಾಡಿ ಆದಷ್ಟು ಬೇಗ ನಿಮ್ಮ ಹತ್ತಿರದ ಯಾವುದಾದ್ರೂ ಡಾಕ್ಟ್ರನ್ನ ಸಂಪರ್ಕ ಮಾಡಿ. ಓಕೆ ಡಾಕ್ಟ್ರೇ, ಇವತ್ತು ಏನು ಮಾಡ್ತಾ ಇದ್ದೀರಾ? ಇವತ್ತು ನಮ್ಮ ಜಾಮೂನು, ನೇರಳೆ ಹಣ್ಣಿಂದು ಒಂದು ಜ್ಯೂಸ್ ಮಾಡೋಣ ಅಂತ. ಸಾಕಷ್ಟು ಈ ಶುಗರ್ ಇರೋ ಪೇಷಂಟ್ಸ್ಗೆ ಕೆಲವು ಸಲ ಹೊಟ್ಟೆ ಲೂಸ್ ಮೋಷನ್ಸ್ ತರ ಆಗತ್ತೆ, ಇನ್ನು ಕೆಲವರಿಗೆ ಮೋಷನ್ ಕಟ್ಟತ್ತೆ. ಅಂತ ಇದರಲ್ಲಿ ಈ ಲೂಸ್ ಆಗಿ ಹೋಗೋ ಮೋಷನ್ಸ್ ಅಲ್ಲಿ ಇದು ಸಾಕಷ್ಟು ಒಳ್ಳೆಯದು. ಇದು ಈ ಶುಗರ್ ಕಮ್ಮಿ ಮಾಡತ್ತೆ ಅಂತ ಸಾಕಷ್ಟಿದೆ. ಯಾಕಂದ್ರೆ ಇದು ಗ್ರಹಣೆ, ಈ ಆಹಾರದಿಂದ ಅಬ್ಸಾರ್ಪ್ಷನ್ ಚೆನ್ನಾಗಿ ಮಾಡುತ್ತೆ ಮತ್ತೆ ಮೋಷನ್ ನ ಚೆನ್ನಾಗಿ ಕಟ್ಸತ್ತೆ. ಸೊ ಅದಕ್ಕೆ ಇದ್ರದ್ದು ಒಂದು ಜ್ಯೂಸ್ ಮಾಡೋಣ ಅಂತ ಆಯುರ್ವೇದದ ರೀತಿ ಪ್ರಕಾರ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್? ಇದಕ್ಕೆ ಬೇಕಾಗಿರೋದು ನೇರಳೆ ಹಣ್ಣು, ನೀರು, ಹಸಿ ಶುಂಠಿ, ಮೆಣಸಿನಕಾಯಿ. ಇದು ಆದಷ್ಟು ಒಂದು ಸಿಂಪಲ್ ಪ್ರಿಪರೇಷನ್. ನೇರಳೆ ಹಣ್ಣು ಕೊಡಿ. ಜಾಮೂನು ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಜಂಬೂದ್ವೀಪ ಅಂತ ನಮ್ಮ ಭರತಖಂಡದ ಹೆಸರು. ಜಂಬೂದ್ವೀಪದಲ್ಲಿ ಜಾಮೂನ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಅದಕ್ಕೆ ಜಂಬೂದ್ವೀಪ ಅಂತ ಹೆಸರು. ಸೊ ಪಕ್ಷಿಗಳಿಗೆ ತುಂಬಾ ಇಷ್ಟ ಇದು. ಹಣ್ಣಾಗಿರೋದು ತುಂಬಾ ರುಚಿಯಾಗಿರುತ್ತೆ. ಇವಾಗ ಮೇಡಮ್ ನನಗೆ ಹಸಿ ಶುಂಠಿ ಕೊಡಿ. ತುರಿಯೋದು ಇಲ್ಲಿದೆ. ಹಸಿ ಶುಂಠಿನ ನಾನು ತುರಿದು ಬಿಡ್ತೀನಿ ಇದರಲ್ಲಿ. ಹಾಗೂ ಮೆಣಸು ನೀರು ಕೊಡಿ.
ನೇರಳೆ ಹಣ್ಣಿನ ಜ್ಯೂಸ್ ರೆಡಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. ಓಕೆ ಡಾಕ್ಟ್ರೆ, ಟೇಸ್ಟ್ ಮಾಡೋಣವಾ? ಚೆನ್ನಾಗಿದೆ. ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿರ್ತಿತ್ತೇನಲ್ಲ? ಹೌದು, ಉಪ್ಪು ಹಾಕ್ಬೋದು, ರುಚಿಗೆ ಹಾಕೋಬಹುದು, ಬೇಕಾದ್ರೆ ಹಾಕೊಬಹುದು. ಆದ್ರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಓಕೆ. ಶುಗರ್ ಪೇಷಂಟ್ಸ್ ಅದಕ್ಕೆ ನಾನು ಸಕ್ಕರೆ ಬೆಲ್ಲ ಹಾಕೊಂಡಿಲ್ಲ. ಸಕ್ಕರೆ ಅಂತ ಹಾಕ್ಬಿಟ್ರೆ ಒಳ್ಳೆ ಜ್ಯೂಸ್ ಆಗತ್ತಲ್ವಾ? ಹೌದು. ಓಕೆ, ನಾಳೆ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತೀವಿ? ನಾಳೆ ನಾವು ದಂತಧಾವನ ಆಗಿದೆ, ನಸ್ಯ, ಬಾಯಿ ಮುಕ್ಕಳಿಸ್ಕೊಳ್ಳೋದು, ಗಂಡೂಷ, ಎಣ್ಣೆ ಹಾಕೊಳ್ಳೋದು, ಹಾಗೂ ಬೇರೆ ಬೇರೆ ರೀತಿಯಲ್ಲಿ ಏನೇನು ಪುಡಿಗಳು ಹಚ್ಕೊಂಡು ಸ್ನಾನ ಮಾಡ್ಬೋದು. ಓಕೆ ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಸಮಸ್ಯೆಗಳಿಗೆ ಡಾಕ್ಟ್ರು ಒಳ್ಳೆ ಪರಿಹಾರಗಳನ್ನ ತಿಳಿಸ್ಕೊಟ್ರು. ಹಾಗೆ ನೇರಳೆ ಹಣ್ಣಿನ ಜ್ಯೂಸಿಂದನೂ ಕೂಡ ಏನೆಲ್ಲ ಒಂದು ಆರೋಗ್ಯದ ಸಮಸ್ಯೆಗಳನ್ನ ನಾವು ಕಾಪಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಟ್ರು. ಸೊ ಇವತ್ತಿಗೆ ಇಲ್ಲಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನಷ್ಟು ಅಡುಗೆಗಳ ಜೊತೆ, ಇನ್ನಷ್ಟು ವಿಷಯಗಳ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸುವರ್ಣ ಪಾಕಶಾಲೆ, ಸ್ಪೆಷಲ್ ಪಾರ್ಟ್ನರ್ ಹರ್ಷೀಸ್ ಸ್ಪ್ರೆಡ್ಸ್, ಕೋಕೋ ವಿತ್ ಆಲ್ಮಂಡ್. ಬಾಯ್.